2 4 ಯಾಕಮ್ಮ ಇದೆಲ್ಲ ನಂಗೆ ಇದೇನಿದ್ದು ಚಿಕ್ಕ ಚಿಕ್ಕ ಕುದುರೆಗಳು ತುಂಬಾ ಚೆನ್ನಾಗಿದೆ. ಇದೇನಮ್ಮ ಇದು ಅಜ್ಜಿ ತರ ಅಂತ ತಲೆ ಅಲ್ಲಾಡ್ತಿದೆಲ್ಲ. ಓಹೋ ಮೀಸೆ ಗೀಸೆ ಎಲ್ಲ ಇದೆ ಇದಕ್ಕೆ. ಇದೇನ್ ಪುಟಾಣಿ ಇಷ್ಟು ಕೊಟ್ಟಿದಾರಲ್ಲ, ಇದ್ಯಾಕೆ ಇಷ್ಟೊಂದು ಚಿಕ್ಕದು ಕೊಟ್ರೆ ನಿನ್ಗೆ ಬಿಡು, ಬರೋ ವರ್ಷ ಎಲ್ಲ ನಿನಗೆ ಫಸ್ಟ್ ಪ್ರೈಸ್ ಬರುತ್ತೆ. ಇದ್ಯಾಕೆ ಪುಟ ಮುಖ ಸಪ್ಪಗ್ ಮಾಡ್ಕೊಂಡಿದ್ದಿ? ಬಂತು ಬಂತು ಬರ್ತಾ 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 ಇವ್ಳ ಮಾತು ಕೇಳ್ಕೊಂಡು ನಾನು ಹೋಗ್ಬಾರ್ದಾಗಿತ್ತು. ಯಾಕೆ? ಅಲ್ಲ ರಾಧಾ, ಪ್ರೈಸ್ ತಗೋತೀನಿ ಬಾ ಅಂತ ಹೇಳಿದ್ರು. ಹೋದೆ, ಅಲ್ಲಿ ನಿಮ್ ತಂದೆ ಎಲ್ಲಿ ಅಂತ ಕೇಳಿದ್ರು. ನಮ್ ತಂದೆ ಬಂದಿಲ್ಲ, ನಮ್ ತಾಯಿ ಇದ್ದಾರೆ ಅಂತ ಹೇಳಿದ್ಲು. ಆಮೇಲೆ ನಾನು ಸ್ಟೇಜ್ ಮೇಲೆ ಕದ್ದು ಮಾತಾಡು ಗೋಳೆ ಕೊಳ್ಳೋದೆ. ಮೊನ್ನೆ ಮಾರ್ಕೆಟ್ಗೆ ಹೋದಾಗ ನನ್ಗೆಂತ ಕೆಲ್ಸ ಕೊಟ್ಲು ಗೊತ್ತೇ? ಏನ್ ಮಾಡಿದ್ಲು? ಆಂಟಿ ಚಾಕ್ಲೇಟ್ ಬೇಕು ಅಂದ್ಲು, ಕುಡಿಸ್ದೆ. ಆಮೇಲೆ ಕೊಬ್ಬರಿ ಬೇಕು ಅಂದ್ಲು. ಸ್ವಲ್ಪ ಇರಮ್ಮ, ಬೆಣ್ಣೆ ತೂಕ ಹಾಕಿಸ್ತಾ ಇದ್ದೀನಿ, ಆಮೇಲೆ ಕೊಡಿಸ್ತೀನಿ ಎಂದೆ. ಸ್ವಲ್ಪ ಹೊತ್ತು ಬಿಟ್ಕೊಂಡು ನೋಡ್ತೀನಿ, ಇವಳು ಪತ್ತಿನೇ ಇಲ್ಲ. ನನಗಂತೂ ಕುಸುಮ ತುಂಬಾ ಹೆದರಿಕೆ ಆಗೋಯ್ತು. ಬೇಬಿ ಬೇಬಿ ಅಂತ ಕೂಗ್ತೀನಿ, ಇವಳು ಎಲ್ಲೂ ಪತ್ತನೇ ಇಲ್ಲ. ಆಮೇಲೆ ಅಕ್ಕಿ ಮುಟ್ಟಿ ಹಿಂದೆಯಿಂದ ಎತ್ತಿಸ್ಕೊಂಡು ಆಂಟಿ ಐಸ್ ಪೈಸ್ ಅನ್ನೋದೆ. ಡ್ಯಾಡಿ, ಇವೆಲ್ಲ ನಂಗೆ ಬೈತಾರೆ, ನೀನ್ ಬಂದು ಹೊಡಿ. ಡ್ಯಾಡಿ, ಇದೆಲ್ಲ ಫಸ್ಟ್ ಪ್ರೈಜ್, ಇದು ಮಾತ್ರ ಸೆಕೆಂಡ್ ಪ್ರೈಜ್. ನೀನ್ ಯಾವಾಗ ಬಿಡ್ತೀಯ ಡ್ಯಾಡಿ? ಯಾರ್ಗಮ್ಮ ಹೊಡೆಯೋದು? ಇವಾಗ ನೀನು ತಿಂಡಿ ತಿಂದಿಡು ಬಾ, ಡ್ಯಾಡಿ ಬರ್ತಾರೆ. ನೀನ್ ಯಾವಾಗೂ ಹಾಗೆ ಹೇಳ್ತಿ. ನಾ ಕಾದ ಬೆಳೆದಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ನೀನ್ ನೋಡಕ್ ಬರ್ತಾರಂತೆ. ಬಾ ಹುಡು, ಬರ್ತಾರೆ ಅಂತ ಕೇಳ್ಬೇಕು ಬಾ. ತಿಂದಿರು, ತಿಂಡಿ 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 ಕೊಡ್ತೀನಿ. ನನ್ ಡ್ಯಾಡಿ ಬೇಕು, ನನ್ ಡ್ಯಾಡಿ ಬೇಕು, ನನ್ ಡ್ಯಾಡಿ ಬೇಕು. ಇಡ್ಲಿ ಇಡ್ಲಿ ಸಕ್ಕರೆ ಹಾಕಿ. ನನ್ ಬೇಡ, ನನ್ ಡ್ಯಾಡಿ ಬೇಕು. ಬೇಡ ನೋಡು, ನೀನ್ ದಾನಿ ಇಲ್ಲ, ಅಷ್ಟೆಲ್ಲ ಪ್ರೈಸ್ ತಗೊಂಡಿದ್ಯಾ ನೋಡು. ಆಮೇಲೆ ಬೇಡ, ಡ್ಯಾಡಿ ಬೇಕು, ನಂಗೆ ಬೇಡ, ನಂಗೆ ಬೇಡ, ನಾನು ತಿನ್ನಲ್ಲ, ನಂಗೆ ಡ್ಯಾಡಿ ಬೇಕು, ನಂಗೆ ಡ್ಯಾಡಿ ಬೇಕು. ನೋಡು, ನಿನ್ ದಾನಿ ನಿಂಗೆ ಇಷ್ಟು ಪ್ರೈಸ್ ಬಂದಿದೆಯಲ್ಲ, ಸ್ವಲ್ಪ ಇದ್ಬಿಟ್ಟಿದೆ. ಬೇಡ, ಬೇಡ, ಡ್ಯಾಡಿ ಬೇಕು. ತಿಂಡಿ ಬೇಡ, ಹಾಲಾದ್ರೆ ಕೊಡಿ. ಬೇಡ, ನಂಗೆ ಡ್ಯಾಡಿ ಬೇಕು. ಮಮ್ಮಿ ಓದಿಸ್ಬಿಟ್ರು. ಮಮ್ಮಿ ಹೊಡ್ಬಿಟ್ಲಾ? ನೀನೇನು ಯೋಚನೆ ಮಾಡ್ಬೇಡ, ಮಮ್ಮಿ ನಾನು ಹೊಡಿತೀನಿ. ಡ್ಯಾಡಿ ಯಾವಾಗ ಬರ್ತಾರೆ? ಡ್ಯಾಡಿನಾ ಬರ್ತಾರೆ, ಬೇಗ ಬಂದ್ಬಿಡ್ತಾರೆ. ನೋಡು, ಮಮ್ಮಿ ಹತ್ರ ನೀನ್ ಈ ತರ ಆಟ ಮಾಡ್ಬಾರ್ದು. ನೀನ್ ಒಳ್ಳೆ ಹುಡುಗಿ ಅಲ್ವಾ? ಆಂಟಿ ಹೇಳ್ದಾಗ ಕೇಳಿದ್ರೆ ನೀನ್ ಕರ್ಕೊಂಡೋಗಿ ಸಾಯಂಕಾಲ ಮಾರ್ಕೆಟ್ ಹೋಗುವಾಗ ಇಷ್ಟೊಂದು ಚಾಕ್ಲೇಟು, ಗೊಂಬೆ, ಸ್ವೀಟ್ಸು ಎಲ್ಲ ಕೊಡ್ತೀನಿ. ಆಂಟಿ ಹೇಳ್ದಾಗ ಕೇಳ್ತಿದ್ದಾನೆ. ಒಳ್ಳೆ ಹುಡುಗಿ. ಈ ತರ ಯಾರು ನೋಡಿದ್ರೆ ನಗ್ತಾರೆ. ಆಂಟಿ ಮಾತು ಕೇಳ್ತೀಯಾ? ಎಲ್ಲ ನಗು ನೋಡೋಣ. ಬಂತು 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 ಬಂತು. ಇವಾಗ ಇಡ್ಲಿ ತಿನ್ನು. ಓಹೋ, ಏನಪ್ಪಾ ಇವತ್ತು ಬೇಬಿ ಇಷ್ಟೊಂದು ಬರಿತಾ ಇದೆ. ಮೊದ್ಲು ಹಾರ್ಲಿಕ್ಸ್ ಕುಡ್ಬಿಟ್ಟು ಆಮೇಲೆ ಬರೀ. ಇವಾಗ ಬರ್ತಿದ್ದು ಸಾಕು. ಹಾರ್ಲಿಕ್ಸ್ ಕಾಫಿ. ಥ್ಯಾಂಕ್ ಯು. ಜ್ಯೋತಿ ಸ್ಕೂಲ್ಗೆ ಹೋದ್ಲಾ? ಹೋಮ್ವರ್ಕ್ ಮಾಡ್ತಾ ಇದೀನಿ. ಸ್ಕೂಲ್ಗೆ ಹೋದಾಗ್ಲಿಲ್ಲ ಜ್ಯೋತಿಗೆ? ಇನ್ನು 8 ಗಂಟೆ ಈಗ. 8 ಗಂಟೆ? ನನ್ ಗಡಿಯಾದಲ್ಲಿ 8:30 ತೋರಿಸ್ತಾ ಇದೆ. ಅರೆ, ನಾನು ಈಗ ನೋಡ್ಕೊಂಡು ಬಂದೆ, 8 ಗಂಟೆನೆ. ಅಕ್ಕ, ನನ್ ಗಡಿಯಾದ್ರೆ ಫಾಸ್ಟ್ ಹೋಗ್ತಾ ಇದೆಯಾ? ಗಡಿಯಾರ ನಿಂತೋಗಿದೆ, ನಿಂಗೆ ಅಷ್ಟು ಗೊತ್ತಾಗಿಲ್ವಾ? ಇಲ್ಲಮ್ಮ, ನಾನೇ ನಿಲ್ಸ್ದೆ. ತಲೆಹಟೆ, ಯಾಕೆ ನಿಲ್ಲಿಸ್ದೆ? ಅದ್ ಗೊತ್ತಾಯ್ತು ಅನ್ನತ್ತೆ, ಅದಕ್ಕೆ ನಿಲ್ಸ್ದೆ. ಸರಿ, ನೀವು ಹುಚ್ಚುಚ್ಚ ಹಿಚ್ಚೇಷ್ಟೇ ಮಾಡ್ತಾನೆ ಇರು. ಬರೀತಾನೆ ಕೂತಿರು, ನಂಗೆ ಗೊತ್ತಾಗತ್ತೆ. ನಾವು ಹೋಗ್ತೀವಿ. ಇಲ್ಲ ಮಮ್ಮಿ, ನಾನು ಬರ್ತೀನಿ.
ಬೇಬಿ. ಅಲ್ಲ ಬೇಬಿ, ನೀನ್ ಗಡಿಯಾರ ನಿಲ್ಸ್ಬಿಟ್ಟು ನನ್ನ ಮಮ್ಮಿನ ಇಬ್ಬರನ್ನು ಗುಗ್ಗುಗಳು ಮಾಡ್ಬಿಟ್ಟಲ್ಲ. ಟೈಮ್ ಆಯ್ತು, ಶೂ ಹಾಕ್ತೀನಿ. ಬರ್ತೀನಿ ರಾಧಾ. ನೀನ್ ಆಂಟಿ ಜೊತೆ ಹೋಗು, ನನ್ ಜೊತೆ ಬೇಡ. ನಂಗೂ ಗೊತ್ತಾಗುತ್ತೆ ಮಮ್ಮಿ. ಕುಸುಮ, ಇಷ್ಟೊಂದು ಕೇಳ್ತಾಳಲ್ಲ, ಇವತ್ತೊಂದ್ ದಿವಸ ಕರ್ಕೊಂಡು ಹೋಗು. ನೀನೆ ಗಲಾಟೆ ಮಾಡ್ಬಾರ್ದು. ಗಲಾಟೆ ಮಾಡಲ್ಲ ಮಮ್ಮಿ. ಜ್ಯೋತಿ, ಇದೇನ್ ಸಿಟಿ ಬಸ್ ವಿಪರೀತ ಆಯ್ತು ನಿಂದು. ರಾಮಣ್ಣ, ಮೊದ್ಲು ನನ್ನ ನರ್ಸಿಂಗ್ ಹೋಮ್ ಡ್ರಾಪ್ ಮಾಡಿ ಆಮೇಲೆ ಸ್ಕೂಲ್ಗೆ ಹೋಗು. ಎಲ್ಲೂ ನಿಲ್ಲಿಸ್ಬೇಡ. ಅಮ್ಮ ಅಮ್ಮ, ಬುಕ್ ಬಿದ್ದಾಯ್ತು. ಏನ್ರಿ ಹೆಸರು? ರಾಮು. ತುಂಟಿ, ಬರ್ತೀಯಾ? ಬಾಯ್ ಬಾಯ್. ಬಿಸಿ ಬಿಸಿ ಕಾಫಿ ಓಲ್ಟಿನ್ ನೋಡಿ. ಈ ಕ್ಯಾಪ್ಸೂಲ್ಸ್ನ ದಿವಸಕ್ಕೆ 3 ಅಂತ 2 ದಿವಸ ತಗೊಳ್ಳಿ, ಕಮ್ಮಿ ಆಗುತ್ತೆ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಏನ್ ಡಾಕ್ಟರ್, ನೀವು ಬಂದಿದ್ದು ಕಾರೋ ಅಥವಾ ಮಿನಿ ಬಸ್ಸೋ? ನಾನೇನ್ ಮಾಡ್ಲಿ ಡಾಕ್ಟರ್, ನಮ್ ಜ್ಯೋತಿ ಸ್ಕೂಲ್ ಗೊತ್ತಾಯ್ತು, ಡ್ರಾಪ್ ಮಾಡ್ತೀಯಾ ಅಂದ್ಲು. ದಾರಿಲ್ 1 ಆಯ್ತು 2 ಆಯ್ತು, ಕಾರೇ ಬರ್ತೀಯ ಆಯ್ತು. ಡಾಕ್ಟರ್, ನಿಮ್ ಮಗಳು ವೆರಿ ವೆರಿ ಇಂಟೆಲಿಜೆಂಟ್ ಬೇಬಿ ರೀ. ಸರಿ, ಏನ್ ಇಂಟೆಲಿಜೆನ್ಸು? ಅವಳು ತುಂಟತನ ನಂಗೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಹೌದು ಡಾಕ್ಟ್ರೆ, ಎಲ್ಲಾ ವಿಷಯಕ್ಕೂ ಚರ್ಚೆ ಮಾಡ್ತಾಳೆ. ಫಾರ್ ಎಕ್ಸಾಂಪಲ್, ನೀವೊಂದು ಚಾಕ್ಲೇಟ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ಅದನ್ನ ತಿನ್ನೋದಿಲ್ಲ. ಅಂಗಡಿನ ಯಾರು? ಅಂಗಡಿನ ಮಕ್ಳಿಲ್ವಾ? ಮಕ್ಳು ಚಾಕ್ಲೇಟ್ ತಿನ್ನೋದಿಲ್ವಾ? ತಿಂದ್ರೆ ಅವ್ನು ಬಯೋದಿಲ್ವಾ ಅಂತ ಹೇಳಿ ನನಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಬಿಡ್ತಾಳೆ. ಎಲ್ಲ ನಿಮ್ ಹಾಗೆ. ನೀವ್ ಹೇಗೆ ಒಂದೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಿ, ಹಾಗೆ ನಿಮ್ ಮಗಳು. ಬನ್ನಿ ಹೋಗೋಣ. ಅಂಬರೀಶ್, ಮಮತಾ, ನಿನ್ನ ಅಕ್ಷರ ಸ್ವಲ್ಪನೂ ಚೆನ್ನಾಗಿಲ್ಲ. ಸರಿಯಾಗಿ ಬರೀಲಿಕ್ಕೆ ಕಲ್ತ್ಕೋಬೇಕು. ಪ್ರಶಾಂತ್, ನಿನ್ ಲೆಕ್ಕ ತುಂಬಾ ತಪ್ಪು. ಸರಿಯಾಗಿ ಬರೆಯೋದನ್ನ ಕಲ್ತ್ಕೋಬೇಕು. ಜ್ಯೋತಿ, ನೀನ್ ತುಂಬಾ ಇಂಟೆಲಿಜೆಂಟು. ಅದೇ ನೀನ್ ಹೋಮ್ವರ್ಕ್ ಮಾಡ್ಲಿಲ್ಲ? ಮಮ್ಮಿ ಬರ್ತಾಯ್ತು ಅಂದ್ರೆ
ಹೊತ್ತಾಯ್ತು ಅಂದ್ರೆ ನೀನ್ ಯಾಕೆ ಮಾಡ್ಲಿಲ್ಲ? ಅರ್ಧ ಮಾಡಿ ನೀನು ಸಿಸ್ಟರ್. ನೋ 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 ಯು ಆರ್ ಎ ಬ್ಯಾಡ್ ಗರ್ಲ್. ಇವತ್ತು ನಿಂಗೆ ಇಷ್ಟೇ ಮಾರ್ಕ್ಸ್. ಸೈಲೆನ್ಸ್. ನಾನು ನಿಮ್ಮನ್ನ ಇವಾಗ ಸ್ಪೆಲ್ಲಿಂಗ್ ಕೇಳ್ತೀನಿ, ನೀವೆಲ್ಲ ಹೇಳ್ಬೇಕು. ಹಾ, ಮ್ಯಾಂಗೋ. MANGO. ಗುಡ್. ನಿಬ್. ನೀನ್ ಹೇಳು. NIB. ನೋ 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 ನೋ. ನೆಕ್ಸ್ಟ್. NIB. ಗುಡ್. ಕ್ವೀನ್. QUEN. ನೋ 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 ರಾಂಗ್. ಜ್ಯೋತಿ ನೀನ್ ಹೇಳು. QUEEN. ವೆರಿ ಗುಡ್. ಹೇಗಿದೆಯಮ್ಮ? ಶೀಸ್ ದ ನ್ಯೂ ಮದರ್ ಡಾಕ್ಟರ್. ಏನಮ್ಮ, ಏನಂತ ನಿಮ್ ಮಗಳು? ರಾತ್ರಿ ಎಲ್ಲ ಅಳ್ತಿರ್ತಾ ತಾನೆ? ಇದೇನ್ ಕೇಸು? ಆಪರೇಷನ್ ಮಾಡಿದ್ವಲ್ಲ ಡಾಕ್ಟರ್, ಸಿಸೇರಿಯನ್. ದೇ ಆರ್ ಬೋತ್ ಡೂಯಿಂಗ್ ವೆರಿ ವೆಲ್. ವಾಟ್ಸ್ ದ ಮ್ಯಾಟರ್? ಟೆಂಪರೇಚರ್ ಬಂದಿದೆಯಾ? ಯಾಕೆ? ಸಜೆಸ್ಟ್ ಎ ಪ್ರಿಕ್. ತಲೆ ತುಂಬಾ ನೋಯ್ತಿದೇನಮ್ಮ? ಸಿಸ್ಟರ್, ಓನ್ಲಿ ಲಿಕ್ವಿಡ್. ಡಾಕ್ಟರ್, ಈಗಲೇ ಕೊಡೋದೊಳ್ಳೆ. ಓಕೆ ಡಾಕ್ಟರ್, ಈಗಲೇ ತರ್ಸ್ಕೊಟ್ಬಿಡಿ. ನಾ ಸಂಜೆ ಮತ್ತೆ ಬಂದು ನೋಡ್ತೀನಿ. ನೀವು ಕೊಡ್ಬಿಡಿ, ಇವಾಗ ಅವ್ರೇ ಕೊಡ್ಬೇಕು. ಸರಿ ಡಾಕ್ಟರ್, ಅವ್ರಿಗೆ ಇಂಜೆಕ್ಷನ್ ತಗೊಳ್ಳಲ್ವಂತೆ, ಯಾಕೆ? ಅವರೇ ಕೊಡ್ಬೇಕಂತೆ. ಡಾಕ್ಟರ್ ಕುಸುಮಾ, ಎಸ್ ಡಾಕ್ಟರ್. ಎಲ್ಲಾ ರೋಗಿಗಳಿಗೂ ನೀವೇ ಬೇಕಾಗಿದೆ. ದಿಸ್ ಈಸ್ ಅನದರ್ ಪ್ರಾಬ್ಲಮ್. ಹೋಗಿ ಅಟೆಂಡ್ ಮಾಡಿ. ರತ್ನ ತಾನೆ, ಅವಳು ಯಾವಾಗ್ಲೂ ಹೀಗೆ. ಏನ್ ರತ್ನ, ಇಂಜೆಕ್ಷನ್ ತಗೊಳ್ಳಲ್ಲ ಅಂತ ಗಲಾಟೆ ಮಾಡ್ತಿದ್ಯಂತೆ? ಹೌದು, ನೀವು ಕೊಟ್ಟರೆ ಒಂದು ಸ್ವಲ್ಪ. ಓ, ಥ್ಯಾಂಕ್ ಯು ವೆರಿ ಮಚ್. ಕಾಲೇ ವಾಸಿ ಆಗೋದು ಹೇಗೆ ನೀ ತಗೊಳ್ದೆ ಇದ್ರೆ? ಇಲ್ಲಿ ನೋಡು, ನೀ ಸ್ಕೂಲ್ಗೆ ಹೋಗ್ತಿದ್ಯಲ್ಲ, ಯಾವ ಸ್ಕೂಲು? ಯಾವ ಸ್ಕೂಲು? ಕಾನ್ವೆಂಟಾ? ನಿಂಗೆ ಗನ್ ಮೇಡಮ್ ಇಷ್ಟನೋ, ಹೆಣ್ ಮೇಡಮ್ ಇಷ್ಟನೋ? ಜಾಣಿ, ನಿಮ್ ಸ್ಕೂಲಿಗೆ ಮೇಡಮ್ ಆಗಿ ಬಂದ್ಬಿಡ್ಲಾ? ತಗೋ, ಚಾಕ್ಲೇಟ್ ತಿಂತೀಯಾ? ನಿಂಗೆ ಪ್ರೆಸೆಂಟ್. ಮಲಕ್ಕೋ, ಹಾಲು ಕುಡಿದ್ಬಿಡು. ಮತ್ತೆ ಬರ್ತೀನಿ, ಟಾಟಾ. ಇಲ್ಲಿ ನೋಡು, ನಿನಗೋಸ್ಕರ ಹಣ್ಣು ತಂದಿದ್ದೀನಿ, ತಿನ್ನುಮ. ನಂಗೆ ಬೇಡ, ನಾನು ತಿನ್ನಲ್ಲ. ಯಾಕೆ ಇವತ್ತು ಇಷ್ಟೊಂದು ಕೋಪ ಬಂದ್ಬಿಟ್ಟಿದೆಯಲ್ಲ ಬೇಬಿಗೆ? ನೋಡು ಸ್ವೀಟಿ, ಮಮ್ಮಿ ಬರೋ ಹೊತ್ತಾಯ್ತು. ನೀನ್ ಹಣ್ಣು ತಿಂತಿದ್ರೆ ನನ್ನೇ ಮಮ್ಮಿ ಬೈಯೋದು. ಒಂಚೂರು ತಿನ್ನುಮ ಪ್ಲೀಸ್, ತಿನ್ನುಮ. ಇಟ್ಟು ತಿನ್ನುಮ. ತಿನ್ನಲ್ಲ ತಿನ್ನಲ್ಲ? ಸರಿ, ಇವತ್ತು ಆಂಟಿನೂ ಏನು ತಿನ್ನಲ್ಲ. ಆಂಟಿ, ಆಟ ಆಡಲ್ವಾ? ಓ, ನಾನು ಹೇಳ್ದಾಗ ನೀನ್ ಕೇಳಿದ್ರೆ ಆಟ ಆಡೋಣ. ಹುಡುಗಾಟ ಮಾತ್ರ ಆಡ್ಬಾರ್ದು. ಮೊದ್ಲು ಹಣ್ಣು ತಿನ್ನು, ಆಮೇಲೆ ಆಟ ಆಡು. ಜೋಣ ಮರಿ. ಸ್ವೀಟಿ, ಈಗ ಏನ್ ಆಟ ಆಡೋದು? ಕಣ್ಕಟ್ಟ ಆಡೋಣ. ಕಣ್ಕಟ್ಟ ಆಟನಾ? ಹಾಗಾದ್ರೆ ನಾನೇ ಮೊದ್ಲು ಕಟ್ಕೋತೀನಿ, ಆಮೇಲೆ ನೀನ್ ಕಟ್ಕೋ. ಎಲ್ಲಿ ಹೋಗ್ಬೇಡ, ಇಲ್ಲೇ ಇರು. ಬೇಬಿ, ನನಗೆ ಗೊತ್ತು. ಬೇಬಿ, ನೀನು ಗೊತ್ತು. ಇದು 3ನೇ ಸಲ. ಖಂಡಿತ ಇಟ್ಬಿಡ್ತೀನಿ. ಆಮೇಲೆ ಬೇಬಿ ಕಣ್ಕಟ್ಟಿ, ಆಮೇಲೆ ಬೇಬಿ ನಾನು ತೆಗಿಬೇಕು. ಬೇಬಿ ಎಲ್ಲಿ ಹೊರಟೋದೆ? ಬೇಬಿ
ಹುಡುಗಾಟ ಆಡ್ಬಾರ್ದು ಅಂತ ಹೇಳಿದೀನಿ. ಈ ಸಲ ಹೇಗಾದ್ರೂ ಬೇಬಿ ನೀಡಿದ್ದೀನಿ. ಗೊತ್ತು, ಇಲ್ಲೇ ಇಲ್ಲೇ ಬೇಬಿ ಹುಡುಗಾಟ ಆಡ್ಬಾರ್ದು ಅಂತ ಅವಾಗ್ಲೇ ನಿಮ್ಗೆ ನಾನು ಹೇಳಿಲ್ವಾ? ಯಾಕೆ ಗೊಂಬೆ ಕೊಡಿಸ್ಲಿಲ್ಲ? ಅದಕ್ಕೆ ಅದಕ್ಕೆನಾ? ಸಾರಿ ಆಂಟಿ. ಜ್ಯೋತಿ, ಏನ್ ನಿನ್ ಚೇಷ್ಟೆ? ಏನಿಲ್ಲ ಕುಸುಮ, ನೀನೆ ಮಾರ್ಕೆಟ್ಗೆ ಹೋಗಿದ್ನಲ್ಲ, ಬೊಂಬೆ ಬೇಕು ಅಂತ ಹೇಳಿದ್ಲು, ನಾನು ಕೊಡಿಸ್ಲಿಲ್ಲ. ಅದಕ್ಕೆ ಇಷ್ಟೊಂದು ದೊಡ್ಡ ಪನಿಷ್ಮೆಂಟ್ ನನಗೆ. ನೀನ್ ಯಾಕೆ ಕೊಡಿಸ್ಲಿಲ್ಲ? ಮನೆಗೆ ಸ್ವಲ್ಪ ಜಾಸ್ತಿ ಸಾಮಾನು ತಗೊಂಡ್ಬಿಟ್ಟೆ, ಹಣ ಮುಗ್ದೋಯ್ತು. ನಾಳೆ ಕೊಡಿಸ್ತೀನಿ ಬೇಬಿ ಅಂತ ಹೇಳ್ದೆ. ಅದಕ್ಕೋಸ್ಕರ ಎಷ್ಟೊಂದು ಕೋಪ ಮಾಡ್ಕೊಂಡು ಕೂತಿದ್ದಾಳೆ ನೋಡು. ತಗೋ, ಅವಳಿಗೆ ಏನ್ ಬೇಕೋ ಕೊಡ್ತೀನಿ. ಬೇಬಿ ನೋಡು, ಮಮ್ಮಿ ಇಲ್ಲಿ ಬೊಂಬೆ ತಗೊಳೋದು ಕೊಟ್ಟಿದ್ದಾರೆ. ಏನ್ ಹಠ ಮಾಡ್ತೀವಿ ಜ್ಯೋತಿ? ನೀನ್ ಮಾಡಲ್ವಾ? ಜ್ಯೋತಿ, ಮಮ್ಮಿನ ಹಾಗೆಲ್ಲ ಮಾತಾಡ್ಬಾರ್ದು, ತಪ್ಪು. ಬಾ ಹೋಗೋಣ, ಬಾ ಹೋಗೋಣ. ಅರಿಶಿನ ಕುಂಕುಮ ಸೌಭಾಗ್ಯ ತಂದ ತಾಯಾಗುವ ಆನಂದ ನಿನಗಾಯಿತು. ನಿನಗಾದ ಉಲ್ಲಾಸ ನಮಗಾಯಿತು. ನಿನ್ನಿಂದ ಮನವೆಲ್ಲ ಮನೆಯೆಲ್ಲ ಬೆಳಗಾಯಿತು. ಅರಿಶಿನ ಕುಂಕುಮ ಸೌಭಾಗ್ಯ ತಂದ ತಾಯಾಗುವ ಆನಂದ ನಿನಗಾಯಿತು. ಯಾವ ಜೇಬ್ನಲ್ಲಿ ಏನಿಲ್ಲ ಕಣೆ. ಓ, ಬಳೆ ಹುಡುಕ್ತಾ ಇದೀಯಾ? ಎಕ್ಸ್ಟ್ರೀಮ್ಲಿ ಸಾರಿ ಡಿಯರ್, ಗಡ್ಬಿಡಿಲಿ ಮರ್ತು ಬಿಟ್ಟೆ. ನಾಳೆ 200% ಖಂಡಿತವಾಗಿ ತರ್ತೀನಿ. ಇವತ್ತು ಮರ್ತು ಬಿಟ್ಟೆ ಅಂತ ಅವತಾರ ತಾಳ್ಬೇಡ ಕಣೆ. ಓ, ಅಮ್ಮವ್ರಿಗೆ ಆನೆ ಅಂತ ಕೋಪ ಬಂದ್ಬಿಟ್ಟಿದೆ. ಇದೇನು ಆಗ್ಲೇ ನಗ್ನಗ್ತಾ ಜೇಬ್ನೆಲ್ಲ ತನಿಖೆ ಮಾಡಿ ಜಪ್ತಿ ಮಾಡಿದೆ, ಅಷ್ಟರಲ್ಲೇ ಕರೆಂಟ್ ಹೊರಟೋಯ್ತಾ? ನಿನ್ ಕೋಪ ಆಮೇಲೆ ಆಗ್ಲಿ. ಅಲ್ಲ, ಗಂಡ ಹೊರಗಿಂದ ಬಂದಿದ್ದಾನೆ, ಹೋಗ್ಲಿ ಪಾಪ ಅಂತ ಒಂದಿಷ್ಟು ಸಿಕ್ ಮಾಡಿ ಅಂತ ಒಂದಿಷ್ಟು ಕಾಫಿ ಗೀಫಿ ಕೊಡಬಾರ್ದೇನೆ? ಕಾಫಿ ಇಲ್ಲ, ಗೀಫಿನೂ ಇಲ್ಲ. ಪರವಾಗಿಲ್ವೇ? ಕೋಪು ಶಾಖ ಏಕ್ದಮ್ 110 ಡಿಗ್ರಿಗೆ ಏರ್ಬಿಡ್ತಲ್ಲ. ನನ್ಗೆ ಮಾತಾಡಕ್ ಬರಕ್ಕೆ ಅಂತ ಮಾತಾಡ್ತೀರಾ? ಏನ್ರೇನು ಹುಡುಕ್ತಿರೋದು? ಮುತ್ತು ಉದುರ್ತಲ್ಲ, ಅದನ್ನ ಹುಡುಕ್ತಾ ಇದ್ದೀನಿ. ಓ, ಸಿಕ್ತು ಸಿಕ್ತು. ಎಲ್ಲಿ ಗೊತ್ತಾ? ಇಲ್ಲಿದೆ, ನಿನ್ ಕೆನ್ನೆ ಮೇಲೆ. ಅದ್ ಸರಿ, ಕೋಟಿನ್ ಜೇಬ್ ಖಾಲಿ ಅಂತ ನನಗೂ ಎಲ್ಲ ಖಾಲಿ ಮಾಡ್ಬಿಡೋದೆ. ಕುಸುಮ್, ತುಂಬಾ ಚೆನ್ನಾಯ್ತು. ಅಮ್ಮವ್ರಿಗೆ ಈಗ ಸಂತೋಷ ಆಯ್ತಾ? ಅಬ್ಬಾ, ನೀನ್ ತುಂಬಾ ಹಠಮಾರಿ ಕಣೆ. ಮಮ್ಮಿ, ಗೊಂಬೆ ಇಷ್ಟ ಆಯ್ತಾ? ಇದು ಮಮ್ಮಿ, ಇದು ಡ್ಯಾಡಿ. ಬೇಬಿ, ಆಟ ಆಡಿಯುತ್ತೆ, ಬಾ ಹೋಗೋಣ. ಬಾ.
ಅಗಲಿಗೆ ವಿರಹ ಮಾನಾಭಿಮಾನ ಸಂಘರ್ಷದಲ್ಲಿ ಮನೆಯದು ಮಸಣದ ತರಹ ಸಂಸಾರವೊಂದು ಸವಿಬಂಧ ಸಮರಸ ತುಂಬಿರ ಚಂದ ಪತಿ ಪತ್ನಿಯರ ಪ್ರೇಮ ಸಂಕೇತ ಮಗುವಿನ ಕಿರುನಗೆ ಸಂಗೀತ ಪತಿ ಪತ್ನಿಯರ ಪ್ರೇಮ ಸಂಕೇತ ಮಗುವಿನ ಕಿರುನಗೆ ಸಂಗೀತ ತಂದೆ ತಾಯಿ ಇಬ್ಬರ ಪ್ರೀತಿ ಮಗುವಿಗೆ ಬೇಕು ಏಕರೀತಿ ಸಂಸಾರವೊಂದು ಸವಿಬಂಧ ಸಮರಸ ತುಂಬಿರ ಚಂದ ಹೃದಯವ ಸೆಳೆಯುವ ಮಮತಾ ಪಾಶ ಮಗುವಿನ ಮನದಲ್ಲಿ ಸಂತೋಷ ಹೃದಯವ ಸೆಳೆಯುವ ಮಮತಾ ಪಾಶ ಮಗುವಿನ ಮನದಲ್ಲಿ ಸಂತೋಷ ತಂದೆಯ ಸ್ನೇಹದ ಈ ಸಿಹಿ ಕನಸು ನನಸಾದಾಗ ಬಲು ಸೊಗಸು ಸಂಸಾರವೊಂದು ಸವಿಬಂಧ ಸಮರಸ ತುಂಬಿರ ಚಂದ ಗಂಡು ಹೆಣ್ಣು ಎರಡು ಕಣ್ಣು ಆಗಿರೆ ಜೀವನ ಮಕರಂದ ಗಂಡು ಹೆಣ್ಣು ಎರಡು ಕಣ್ಣು ಆಗಿರೆ ಜೀವನ ಮಕರಂದ ಸಂಸಾರವೊಂದು ಸವಿಬಂಧ ಸಮರಸ ತುಂಬಿರ ಚಂದ ಸಂಸಾರವೊಂದು ಸವಿಬಂಧ ಸಮರಸ ತುಂಬಿರ ಚಂದ ಸಂಸಾರವೊಂದು ಸವಿಬಂಧ ಸಮರಸ ತುಂಬಿರ ಚಂದ ಗಂಡು ಹೆಣ್ಣು ಎರಡು ಕಣ್ಣು ಆಗಿರೆ ಜೀವನ ಮಮ್ಮಿ ಆನೆಗೂ ಡ್ಯಾಡಿ ಇದೆ ಜಿರಾಫೆಗೂ ಡ್ಯಾಡಿ ಇದೆ ನನ್ ಡ್ಯಾಡಿ ಯಾವಾಗ ಬರ್ತಾರೆ ಮಮ್ಮಿ ಸರಿ ಆಗ್ಲೇ ಶುರು ಮಾಡ್ಬಿಟ್ಯಾ ಬರ್ತಾರೆ ಅಂತ ಹೇಳಿದ್ನಲ್ಲ ಬಾ ಹೋಗೋಣ
ಡ್ಯಾಡಿ ಅಂತ ಕನ್ವರ್ಸುತ್ತೆ. ಇದೇ ತಾನೇ ಪ್ರಾಬ್ಲಮ್ಮು? ಹೌದು ಕಣೆ. ಇದಕ್ಕೇನ್ ಮಾಡ್ಬೇಕು? ಪ್ಲೀಸ್ ಟೆಲ್ ಮಿ. ಕುಸುಮ್, ನಿನ್ ಮಗಳು ತುಂಬಾ ಇಂಟೆಲಿಜೆಂಟ್ ಕಣೆ. ಅದ್ ಉತ್ತರ ಕೊಡ್ಬೇಕಾದ್ರೆ ನಿನಗ್ ಮೋರ್ ಇಂಟೆಲಿಜೆನ್ಸ್ ಇರ್ಬೇಕು. ನಿನ್ಗೋ ಸಹನೆನೇ ಇಲ್ಲ. ಮಕ್ಕಳನ್ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಕಣೆ. ಒಂದ್ ಕೆಲ್ಸ ಮಾಡು, ಅದಕ್ಕೆ ಯೋಚನೆ ಬರ್ದಿರೋ ತರ ಬೇರೆ ವಿಷಯದಲ್ಲಿ ಡೈವರ್ಟ್ ಮಾಡ್ಬಿಡು. ಕ್ಲಿಯರ್ ಬಿಟ್ಬಿಡು. ಅದ್ರ ವಿಷಯವಾಗಿ ಎಕ್ಸೈಟ್ ಆಗ್ಬಿಟ್ಟು ಏನೇನೋ ಒಳ್ಟೊಟ್ಟಾಗಿ ಮಾತಾಡ್ಬೇಡ. ಇದರಿಂದ ಅದಕ್ಕೂ ಒಳ್ಳೇದಾಗುತ್ತೆ, ನಿನ್ಗೂ ಸಮಾಧಾನ. ನನ್ ಸಮಾಧಾನ ಆಸೆ ಎಂದೋ ಹೊರಟೋಯ್ತೆ. ನಿರಾಶೆ ಬೇಡ. ಇಂದಲ್ಲ ನಾಳೆ ಯಾವ್ದಕ್ಕಾದ್ರೂ ಒಂದ್ ಸಮಯ ಬರ್ಲೇಬೇಕು. ಯಾವಾಗ ಬರುತ್ತೋ ಏನು, ನಂಗನ್ಕೂ ನಂಬಿಕೆ ಏನೂ ಇಲ್ಲ. ಅಂದಾಗೆ ಈ ನರ್ಸಿಂಗ್ ಹೋಮ್ ಜೀವನ ಹೇಗಿದೆ? ಓಕೆ, ಜಸ್ಟ್ ಮೆಕ್ಯಾನಿಕಲ್. ವಾಟ್ ಅಬೌಟ್ ಮೈ ಪರ್ಸನಲ್ ಲೈಫ್? ಅದ್ ಹೀಗೆ ಅಂತ ಯಾಕೇನು ಸಿದ್ಧಾಂತ ಮಾಡಕ್ಕಾಗಲ್ಲ ಕುಸು. ನೀನೇನೋ ಯೋಚಿಸಿರ್ಬೋದು ನನ್ನ ಲೈಫ್ ಹೀಗಾಯ್ತಲ್ಲ ಅಂತ. ಕಮ್ ಟು ಮೈ ಲೈಫ್. ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ ಅಂತ ತಿಳ್ಕೊಂಡಿದ್ಯಾ? ಅಫ್ಕೋರ್ಸ್ ನಾನು ಹಾಗೆ ನಿನ್ ತರಾನೇ ಒಬ್ಬನೊಬ್ಬನ ಪ್ರೀತಿಸೇ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೆ. ಆದ್ರೆ ಅವ್ರು ಹೀಗಾಗ್ತಾರೆ ಅಂತ ಯಾರಿಗ್ ಗೊತ್ತಿತ್ತು ಹೇಳು? ಅನೇಕ ದುರಭ್ಯಾಸಗಳಿಗೆ ಬಲಿಯಾಗ್ಬಿಟ್ಟಿದ್ದಾರೆ ಕಣೆ. ನಾನು ಅನ್ಕೊಂಡ್ರೆ ರಿಯಲ್ ಲೈಫ್ ಅನ್ನ ಇಮೇಜ್ನೇ ಸುಟ್ಟು ಹಾಕ್ಬಿಟ್ಟಿದ್ದಾರೆ. ನಾನು ಎಷ್ಟೋ ಪ್ರಯತ್ನ ಪಟ್ಟೆ ಅವ್ರನ್ನ ಸರಿ ಮಾಡೋದಕ್ಕೆ. ಮಾಡ್ತಾನೆ ಇದೀನಿ ಅಂದ್ರೆ ಸಾಧ್ಯ ಆಗ್ತಿಲ್ಲ. ನಾನು ಇನ್ನೂ ಯೋಚನೆ ಮಾಡ್ತೀನಿ ಕಣೆ. ಆದ್ರೆ ಸೊಸೈಟಿ, ಸ್ಟೇಟಸ್, ಪ್ರೆಸ್ಟೀಜ್ ಇದೆಲ್ಲ ಕನ್ಸಿಡರ್ ಮಾಡ್ಬೇಕಲ್ವಾ? ಯಾಕೆ ಕುಸ್ಮಾ ಸೈಲೆಂಟ್ ಆಗ್ಬಿಟ್ಟೆ? ದಿಸ್ ಇಸ್ ಮೈ ಲೈಫ್. ಕುಸ್ಮಾ, ನಾನ್ ಹೇಳಿದ್ ನಿಜ ಅಂತ ಈಗ್ಲಾರು ಗೊತ್ತಾಯ್ತಾ ಕುಸುಮ್? ವೆರಿ ಸಾರಿ. ಐ ಪಿಟಿ ಯು ಕಣೆ. ಏನೇ ಕುಸುಮ, ನೀನೇ ಅದಕ್ಕೆ ಸಮಾಧಾನ ಮಾಡ್ತಾ ಇದೆಯಲ್ಲ? ಅಯ್ಯೋ, ನಿಮ್ ಕುಗ್ಗಿ ಗಲಾಟೆ ಮಾಡ್ತಾರ ಕಣೆ. ನನ್ ಬರ್ತೀನಿ ಬಾನು. ಥ್ಯಾಂಕ್ ಗಾಡ್, ತಾಯಿ ಮಗು ಇಬ್ರು ಬದುಕೊಂಡ್ರು. ರಿಯಲಿ 2 ಜೀವನ ಉಳಿತಿತ್ತು, ಬಹಳ ಸಂತೋಷ. ಆದ್ರೆ ಏನ್ ಪ್ರಯೋಜನ ಡಾಕ್ಟರ್? ಶಿ ಇಸ್ ಅ ಬೆಗ್ಗರ್. ಹೇಳೋ ಕೇಳೋ ಯಾರು ಇಲ್ಲ. ಮಗು ಬೇರೆ ಆಯ್ತು, ಯಾಕೆ ಬೇಕಿತ್ತು? ಅಂದರೆ ಇಂಥ ಲೈಫೇ ಬೇಕು ಅಂತ ಅವಳೇನಾದ್ರು ಬಯಸಿದ್ಲೇನು? ಯೋಚನೆ ಮಾಡಿ ನೋಡಿ ಡಾಕ್ಟರ್, ಹೆಣ್ಣು ಏನೇ ಆದ್ರೂ, ಎಷ್ಟೇ ಸಮರ್ಥಳಾದ್ಲು, ಅವಳದು ಬಳ್ಳಿಯಂಥ ಬದುಕು. ಒಳ್ಳೆ ಆಸರೆ ಸಿಕ್ಕಿದಾಗ್ಲೇ ಅವಳ ಬದುಕು ಬಂಗಾರ. ಇಲ್ಲ ಅಂತಂದ್ರೆ ಎಲ್ಲರೂ ತುಳಿದಕ್ಕೂ ಸಿಕ್ಬಿಟ್ಟು ಅದು ನಾಶವಾಗ್ಬಿಡುತ್ತೆ. ಆದ್ರೆ ಎಲ್ಲಾ ಬಳ್ಳಿಗಳಿಗೂ ಒಳ್ಳೆ ಆಶ್ರಯ ಸಿಕ್ಬೇಕಲ್ಲ? ಬಳ್ಳಿ ಸೃಷ್ಟಿಸಿದ ಭಗವಂತ ಆಶ್ರಯನು ಸೃಷ್ಟಿಸಿಯೇ ಇರ್ತಾನೆ. ನೋಡಿ ಡಾಕ್ಟರ್, ಈ ಬದುಕು ಅಂತ ಅನ್ನೋದು ಒಂದು ವೃತ್ತದ ಹಾಗೆ. ಗಂಡಿಗೊಂದು ಹೆಣ್ಣು, ಹೆಣ್ಣಿಗೊಂದು ಗಂಡು, ಆ ದಂಪತಿಗಳಿಗೊಂದು ಮಗು. ಇದು ಬದುಕಿಗೆ ಆಧಾರ. ಈಗ ನನ್ನ ವಿಷಯನೇ ತಗೊಳ್ಳಿ. ನಾನು ಸಮಾಜದಲ್ಲಿ ಗೌರವ ಪಡೆದ ಗಣ್ಯ ವ್ಯಕ್ತಿ. ಆದರೆ ನನ್ನ ಅಂತರಂಗದಲ್ಲಿ ಇರತಕ್ಕಂಥ ನೋವು ಯಾರಿಗೆ ಗೊತ್ತಾಗುತ್ತೆ? ನಿಮಗೆ ಗೊತ್ತಿರೋ ಹಾಗೆ ನಂದು ಒಂಟಿ ಜೀವನ. ನನ್ನ ದುಃಖನ ಕೇಳಿ ಸಂಕಟಪಟ್ಟು ನನ್ನ ಸುಖನ ಹಂಚಿಕೊಂಡು ಸಂತೋಷ ಪಡುವಂತಹ ವ್ಯಕ್ತಿ ಯಾರಿದ್ದಾರೆ ಹೇಳಿ? ಯಾಕೆ ಡಾಕ್ಟರ್, ನಿಮ್ಮ ಮುಖ ಸಪ್ತಾಯ್ತು? ನನ್ನ ಮಾತು ಕೇಳಿ ನಿಮ್ಗೆ ಅಸಮಾಧಾನವಾಯ್ತೆ? ಹೇಳಿ. ಈಗ ನಿಮ್ ಬದುಕಿ ತಗೊಳ್ಳಿ. ನೋಡೋದಕ್ಕೆ ದೂರದ ಬೆಟ್ಟ. ನೀವು ಬುದ್ಧಿವಂತರು, ವಿದ್ಯಾವಂತರು. ಮೇಡಮ್, ನೀವು ನಿಮ್ಮ ಸುತ್ತ ಒಂದು ಬೇಲಿನೇ ಹಾಕೊಂಡ್ಬಿಟ್ಟಿದ್ದೀರಿ. ಅದರಿಂದ ಆಚೆ ಧೈರ್ಯವಾಗಿ ಒಂದು ಹೆಜ್ಜೆ ನೀವು ಮುಂದಿಡ್ತು ಅಂತಂದ್ರೆ ನಿಮ್ಮ ಬದುಕೆ ಹೂಚಲದ ಹಾದಿ ಆಗ್ಬಿಡುತ್ತೆ. ಹೌದಲ್ವಾ? ಥಿಂಕ್ ಮಾಡಿ. ಥರೋಲಿ ಮಿಸ್ಟೇಕಿಂಗ್ ಡಾಕ್ಟರ್. ನನ್ನ ಹಸ್ಬೆಂಡ್ ದೂರ ಇದ್ದಾರೆ ಅಂದ್ ಮಾತ್ರಕ್ಕೆ ಬರೋದಿಲ್ಲ ಅಂತ ಯಾರು ಹೇಳಿದ್ರು? ಇಂದೆಲ್ಲ ನಾಳೆ ಅವ್ರು ಬಂದೇ ಬರ್ತಾರೆ. ವೆಲ್ ಡಾಕ್ಟರ್,
ನಿಮಗಿಂತ ಅಭಿಪ್ರಾಯ ಇದೆ ಅಂತ ಗೊತ್ತಿರಲಿಲ್ಲ. ನಿಮಗೂ ನಿಮ್ ನರ್ಸಿಂಗ್ ಹೋಮ್ಗೂ ಗುಡ್ ಬೈ. ಕುಸುಮ ಕುಸುಮ ಹೇಳಿ ಹೇಳಿ. ಆಗಿರೋದು ನೀನು, ಹೇಳ್ತಿರೋದು ನನಗೆ. ಅದು ನನ್ ಮದುವೆ ಫೋಟೋ ವಿನೋದ್. ಬಾರಯ್ಯ. ಅಯ್ಯೋ ಕೋಟ್ ಬಿಚ್ಚಿ ಕೈಕೊಂಡು ತೊಳ್ಕೊ. ಓಕೆ, ಊಟ ಮಾಡೋಣಂತೆ. ಓಕೆ, ಬೇಗನೆ. ಗುಡ್. ಕುಸ್ಮಾ, ಯಾಕೆ ಏನಾಯ್ತು? ಬಾಂಬೆಲಿದ್ದ ಫ್ರೆಂಡ್ ಬಂದಿದ್ದ ಅಂತ ಹೇಳ್ತಿದ್ದಲ್ಲ, ಬಂದಿದ್ದಾನೆ? ಊಟ ಕೊಡ್ತೀನಿ ಹೇಳು. ಕುಸುಮತ್, ಚೆನ್ನಾಗಿದ್ದೀರಾ? ಸಂಕೋಚ ಪಟ್ಕೋಬೇಡ, ಊಟ ಮಾಡು, ಇನ್ನ ಟೈಮ್ ಇದೆ. ವಿನೋದ್, ಬೈ ದ ವೇ, ಶಿ ಇಸ್ ಮೈ ವೈಫ್ ಕುಸುಮಾ, MBBS ಹೌಸ್ ಕೆಲಸ ಮಾಡ್ತಾ ಇದ್ದಾಳೆ. ಪ್ರಾಕ್ಟೀಸ್ ಮಾಡೋದು ಬೇಡ ಅಂತ ಹೇಳಿದ್ದೀನಿ. ಕುಸುಮಾ ಇಸ್ ಮೈ ಫ್ರೆಂಡ್ ಮಿಸ್ಟರ್ ವಿನೋದ್. ಓದಿದ್ ಮೆಡಿಕಲ್ ಆದ್ರೂ ಹಾಬಿ ಫೋಟೋಗ್ರಫಿ, ಲವರ್ ಆಫ್ ಆರ್ಟ್ಸ್. ಯಾವುದನ್ನು ಯಾರನ್ನೂ ಬಿಡಲ್ಲ. ಆನಂದ್, ನಾನು ಏನೇನ್ ಮಾಡಿದ್ರು ಫಾರ್ ಆರ್ಟ್ಸೇ, ಯಾವ ದುರುದ್ದೇಶನೂ ಇಲ್ಲ. ಸಾಕು ಸುಂದರಯ್ಯ, ಎಲ್ಲರೂ ಹೀಗೆ ಹೇಳ್ತಾರೆ, ನಂಗೆ ಗೊತ್ತು. ಏನೋ ಕೈ ತೊಳ್ಕೊಂಡ್ಬಿಟ್ಟಿ, ಊಟ ಮಾಡಲ್ವಾ? ಮಜ್ಜಿಗೆನ ತಿನ್ನಲ್ವಾ? ಮಜ್ಜಿಗೆನ? ಐ ಆಮ್ ಸಾರಿ ಅನಂತ್, ನೋಡು ನನ್ ಹೊಟ್ಟೆ ತುಂಬಿದೆ, ನನ್ನ ಟೈಮ್ ಬೇರೆ ಆಯ್ತು, ನಾನು ಬರ್ತೀನಿ. ಥ್ಯಾಂಕ್ ಯು ಅನಂತ್, ವಿಲ್ ಮೀಟ್ ಅಗೇನ್. ಓಕೆ ಓಕೆ. ಊಟ ಮಾಡಿಲ್ಲ? ಯಾಕೆ? ಸ್ವಲ್ಪ ಊಟ ಮಾಡು. ಮಾಡು ಮಾಡು. ಇವನಿಗೆ ಯಾಕೆ ಗೊತ್ತು? ಒಂದ್ ವೇಳೆ ಗೊತ್ತಿದ್ರು ಗೊತ್ತಿಲ್ದವ್ರ ಹಾಗೆ ಯಾಕೆ ನಡೆಸಿದ್ರು?
ನಂಗೆ ಗೊತ್ತಿರೋ ಹಾಗೆ ಆರ್ಟಿಸ್ಟು, ಫೋಟೋಗ್ರಾಫರು ಅಂತ ಕಂಡು ಹುಡುಗಿಯನ್ನೆಲ್ಲ ಪರಿಚಯ ಮಾಡ್ಕೊಳ್ತಾನೆ. ಇದು ಎಂಥ ಪರಿಚಯ, ಎಂಥ ಸ್ನೇಹ. ವಿನೋದನ್ಗೂ ನಿಂಗೂ ಎಷ್ಟು ದಿವಸ ಪರಿಚಯ? ವಿನೋದನ್ಗೂ ನಿಂಗೂ ಎಷ್ಟು ದಿವಸ ಪರಿಚಯ, ಎಂತ ಪರಿಚಯ ಅಂತ? ನಾವಿಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಲ್ಲ. ಹಾಗಾದ್ರೆ ನಾನ್ ನಿಮ್ಮಿಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರಿ? ನಿಮ್ ಗುಟ್ಟು ರಟ್ಟಾಗುತ್ತೆ ಅಂತ ಹೆದರಿಕೆ ಆಯ್ತಾ? ರಟ್ಟಾಗುವಂತ ಪ್ರಸಂಗ ಏನೂ ನಡೆದಿಲ್ಲ. ಇನ್ನೇನ್ ನಡಿಬೇಕು? ಬರೀ ಕ್ಲಾಸ್ಮೇಟ್ಸೇ ಆಗಿದ್ರೆ ನಿಮ್ಮಿಬ್ರು ಮುಖ ಹರಳೆಣ್ಣೆ ಕುಡ್ದಾಗಿತ್ತಲ್ಲ. ನೀನಾಗ್ಲಿ ಅವನಾಗ್ಲಿ ಪರಿಚಯವಿದೆ ಅಂತ ಯಾಕೆ ಹೇಳಿಲ್ಲ? ಅದೇ ಅಲ್ವೇ ಗುಟ್ಟು. ನೀವೇನ್ ಹೇಳ್ತಿದ್ದೀರಾ ಅಂದ್ರೆ? ಕುಸುಮ, ಈ ನಾಟಕ ನಟನೆ ಎಲ್ಲ ನಿಲ್ಸು. ಇದ್ದದ್ದಾಗೆಲ್ಲ ಹೇಳ್ಬಿಡು. ಇಲ್ಲ ಅಂದ್ರೆ ನಾನು ಇದ್ದಾಗ ಹೇಳ್ತಾ ಇರೋದು ಸುಳ್ಳು. ನೀವ್ ಹೇಳ್ತಿರೋದೆಲ್ಲ ಸುಳ್ಳು, ಎಲ್ಲ ಊಹೆ. ವಾದ ಮಾಡಬೇಡ. ನಾ ವಾದ ಮಾಡ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನಾನು ಒಂದ್ ದಿವ್ಸ ಅವ್ನ ರೂಮ್ ಹೋಗ್ಬೇಕಾಗೋ ಸಂದರ್ಭ ಬಂತು. ಹಲೋ ಕುಸುಮಾ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಏನೋ ಕೇಳ್ಬೇಕು ಅಂತಿದ್ದೆ. ಫೋಟೋಗ್ರಾಫ್ಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನಾಳೆ ಬೆಳಿಗ್ಗೆನೆ ನಾನು ಊರಿಗೆ ಹೊಟ್ಟೋಗ್ತಾ ಇದ್ದೀನಿ. ಐ ಆಮ್ ಸಾರಿ ಕುಸುಮಾ, ಬೆಳಿಗ್ಗೆ ತುಂಬಾ ಕೆಲಸ ಇರೋದ್ರಿಂದ ಆ ವಿಷಯನೇ ಮರ್ತೋಯ್ತು. ನೋಡಿ, ಇದೇ ನಮ್ಮ ಹಾಸ್ಟೆಲ್. ಒಂದ್ ನಿಮಿಷ ನನ್ನ ಜೊತೆ ಬಂದ್ರೆ ಈಗಲೇ ಫೋಟೋಗ್ರಾಫ್ಸ್ ತಗೊಂಡೋಗ್ಬೋದು. ಇಲ್ಲ, ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ. ಚಚೆ, ಇದ್ರ ತೊಂದರೆ ಏನ್ ಬಂತು? ಒಂದ್ ನಿಮಿಷ ಅಷ್ಟೇ, ತಾವ್ ಬಂದ್ರೆ ಈಗಲೇ ತಗೊಂಡೋಗ್ಬೋದು. ಪ್ಲೀಸ್ ಕಮ್. ಹಾ, ನಿಮ್ ಫೋಟೋಗ್ರಾಫ್ ಕೇಳಿದ್ರಲ್ಲ? ಥ್ಯಾಂಕ್ ಯು. ಈ ಪೇಂಟಿಂಗ್ಸ್ ಎಲ್ಲ ನೀವೇನ ಮಾಡಿದ್ದು? ನೀವು ಆರ್ಟಿಸ್ಟ್ ಆಗ್ಬೇಕು ಅಂತಿದ್ದೀರಾ, ಡಾಕ್ಟರ್ ಆಗ್ಬೇಕು ಅಂತಿದ್ದೀರಾ? ಇಟ್ಸ್ ಮೈ ಹಾಬಿ. ಲೈನ್ ಬರ್ತೀನಿ, ಹೋಗ್ತಾ ಏನ್ ಹಾಗೆ ಬರ್ಬಿಟ್ರಲ್ಲ? ಜಸ್ಟ್ ಟೇಕ್ ಅಪ್. Oh no, it's getting late for me. ಪ್ಲೀಸ್. Okay. ಕುಸುಮಾ, ಮುಂದೇನ್ ಮಾಡ್ಬೇಕು ಅಂತಿದ್ದೀರಾ? ಮೆಡಿಸನ್, ಸರ್ಜರಿನ? ನಾನು ಇನ್ನೂ ಏನು ಡಿಸೈಡ್ ಮಾಡಲಿಲ್ಲ. ವೆಲ್, ಯು ಗಾಟ್ ಟು ಡಿಸೈಡ್ ಸಮಥಿಂಗ್. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾ, ಯು ಲೈಕ್ ಮ್ಯೂಸಿಕ್? ಐ ಡೋಂಟ್ ಮೈಂಡ್. ಲೈನ್ ಬರ್ತೀನಿ. ಏನ್ ಕೊಟ್ರಿ ನಂಗೆ? ನಾನು ಸಾಕು ನಿಲ್ಸು. ಮುಂದೇನು ಹೇಳ್ಬೇಡ. ಮುಂದೇನಾಯ್ತು ಅಂತ ಸ್ವಲ್ಪ ಸಹಾಯದಿಂದ ಹೇಳೋದನ್ನ ಕೇಳ್ತೀರಾ? ಬೇಕಾಗಿಲ್ಲ. ನೀನ್ ಮನೆ ಬಿಟ್ಟು ಹೊರಟು. ಮನೆ ಬಿಟ್ಟು ಹೋಗತ್ತೆ ತಪ್ಪ ನಾ ಏನ್ ಮಾಡಿರೋದು? ಹೇಳೋದನ್ನ ಸ್ವಲ್ಪ ಕೇಳ್ತೀರಾ? ನೀನ್ ಹೇಳೋದು ಬೇಡ, ನಾನ್ ಕೇಳೋದು ಬೇಡ. ನಾನೇ ಹೊರಟು. ಇಲ್ಲಿ ನೋಡಿ,
ಆಂಟಿ ಮಕ್ಕಳಮ್ಮ ಇದೊಂದು ಸಲ ಕೇಳಮ್ಮ. ಈಗ ಮಮ್ಮಿ ಬರ್ತಾರಮ್ಮ. ಮಮ್ಮಿ ಬೇಡ, ಮಮ್ಮಿ ಎಲ್ಲ ಸುಳ್ಳು ಹೇಳ್ತಾರೆ. ಮಮ್ಮಿ 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 ನನ್ ಡ್ಯಾಡಿ ಬೇಕು, ನನ್ ಡ್ಯಾಡಿ ಬೇಕು, ನಮ್ ಡ್ಯಾಡಿ ಬೇಕೇ ಬೇಕು, ಡ್ಯಾಡಿ ಬೇಕೇ ಬೇಕು, ಡ್ಯಾಡಿ ಬೇಕೇ ಬೇಕು. ಡ್ಯಾಡಿ ಡ್ಯಾಡಿ ನಿಮ್ ಡ್ಯಾಡಿ ಸುಡ್ಗಾಡ್ಗೋದ್ರು. ಡ್ಯಾಡಿ ಸುಡ್ಗಾಡ್ಗೋದ್ರು. ಡ್ಯಾಡಿ ಬೇಕೇ ಬೇಕು, ನನ್ ಡ್ಯಾಡಿ ಬೇಕು, ನನ್ ಡ್ಯಾಡಿ ಬೇಕು, ಆಂಟಿ ನನ್ ಡ್ಯಾಡಿ ಬೇಕು, ಡ್ಯಾಡಿ ಬರ್ತಾರಮ್ಮ. ನಿನ್ ಸುಮ್ಮನೆ ನನ್ ಮಾತು ಕೇಳು. ನನ್ ಡ್ಯಾಡಿ ಅಂತ ಕರ್ಕೊಂಡು ಡ್ಯಾಡಿ ಬೇಕಂತ, ಡ್ಯಾಡಿ ಬೇಕಂತ. ಡ್ಯಾಡಿ ಬೇಕು, ಸುಡ್ಗಾಡು ಎಲ್ಲಿದೆ ಅಂತ ಗೊತ್ತಾ? ಸುಡ್ಗಾಡು ನಂಗೆ ಗೊತ್ತಿಲ್ಲಪ್ಪ. ಸುಡುಗಾಡು ಯಾಕಮ್ಮ? ನಮ್ ಡ್ಯಾಡಿ ಅಲ್ಲಿದ್ದಾರೆ. ಡ್ಯಾಡಿ ಅದು ಅಲ್ಲಿ. ಸುಡ್ಗಾಡು ಎಲ್ಲಿದೆ? ಸುಡ್ಗಾಡು ಎಲ್ಲಿದೆ? ಎಂತ ಕಾಲ ಬಂದೋಯ್ತಪ್ಪ. ಅಕ್ಕಿ ಕಾಲ ಬಂದು ಕಲ್ಲಾಗ ಅಕ್ಕಿ ಹಾಸೋ ಕಾಲ ಬಂತು. ಎಲ್ಲ ಮೋಸ ತಗ ನೀತಿ ನೇಣ ಹಾಕಂತು ನ್ಯಾಯ ಸತ್ತೋಯ್ತು, ಧರ್ಮ ದಪ್ಪನಾಗೋಯ್ತು. ಯಾರವ್ವ ನೀನು? ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಬೇಕು. ನಮ್ಮ ಮಮ್ಮಿ
ಡಾಕ್ಟರ್ ಹಾ. ನಾನು ಕಾನ್ವೆಂಟ್ ಅಲ್ಲಿ ಓದ್ತಾ ಇದ್ದೀನಿ. ಹೌದಾ? ಇಲ್ಲಿ ಯಾಕವ್ವ ಬಂದೆ? ದಾರಿಗೀರಿ ತಪ್ಪಾಯ್ತಾ? ಇಲ್ಲ, ನೋಡಕ್ಕೆ. ನೋಡಕ್ಕೆ ನೋಡಕ್ಕಿಲ್ಲಿ ಏನಾಯ್ತವ? ನಿನ್ನಂತ ಪುಟ್ಟ ಮಕ್ಕಳು ಸಿನಿಮಾಕ್ಕೂ ಸರ್ಕಸ್ಗೂ ಹೋಗ್ಬೇಕು. ಇಲ್ಲಿ ಆಡಕ್ಕೆ ಆಟ ಸಾಮಾನ್ ಆಯ್ತಾ? ಕುಡಿಯೋ ಕಾಫಿ ಆಯ್ತಾ? ತಿನ್ನೋಕೆ ಪೆಪ್ರಿಮೆಂಟು ಐಸ್ ಕ್ರೀಮ್ ಆಯ್ತಾ? ಏನು ಇಲ್ಲ. ಇಲ್ಲಿ ಯಾಕವ್ವ ಬಂದೆ? ಇಲ್ಲಿ ನಮ್ ಡ್ಯಾಡಿ ಇದಾರಂತೆ. ಡ್ಯಾಡಿ? ಯಾವ ಡ್ಯಾಡಿ? ಡ್ಯಾಡಿ ಅಂದ್ರೆ ಯಾರವ್ವ? ಅಯ್ಯೋ, ನಿಮ್ಗೆ ಇಂಗ್ಲಿಷ್ ಗೊತ್ತಿಲ್ವಾ? ಕಾನ್ವೆಂಟ್ ಹೋಗಿಲ್ವಾ? ಇಲ್ಲ ಕಾಣವ್ವ, ನಾನು ಎಲ್ಲೂ ಹೋಗಿಲ್ಲ, ಏನೂ ಕಲ್ತಿಲ್ಲ. ಹೆಂಗೋ 70 ವರ್ಷ ಕಳೆದೋಯ್ತು. ಅಯ್ಯೋ ಗುಗ್ಗು, ಇಂಗ್ಲಿಷ್ ಅಲ್ಲಿ ಡ್ಯಾಡಿ ಅಂದ್ರೆ ಅಪ್ಪ ಅಂತ. ಹಂಗ ನಿಮ್ಮಪ್ಪ ಇಲ್ಲವರೇ ಅಂತ ನಿಂಗ್ಯಾರೋ ಹೇಳಿದ್ದು? ನಮ್ ಡ್ಯಾಡಿ ಫುಡ್ ಕಾರ್ಡ್ ಕೊಡ್ರಿ ಅಂತ ನಮ್ಮ ಮಮ್ಮಿ ಹೇಳಿದ್ರು. ಮಾತಾಡು, ನಮ್ ಡ್ಯಾಡಿ ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ ತಾತ? ತಾತ 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 ಅನ್ನೋ ಪ್ರೀತಿ ಮಾತು ಕೇಳಿ 20 ವರ್ಷ ಆಗಿತ್ತು ಕಣ್ ಮಗ. ಮಗ ಮಗ ಇಲ್ಲಿ ಬೇಡ, ಅದು ಕುಂತು ಮಾತಾಡೋಣ. ಬರ್ತೀಯ? ಬಾ ಮಗ. ಕಂತ್ಕೊಂಡ ನೋಡು, ಈಗ ನನ್ನ ಮಾತು ಕೇಳ್ಬೇಕು. ನೋಡು, ನಿಮ್ಮಂತ ಪುಟ್ಟ ಮಕ್ಕಳು ಇಂಥ ಜಾಗಕ್ಕೆಲ್ಲ ಬರಬಾರ್ದು. ಈ ಮುದುಕ ಮಾತು ಕೇಳ್ತೀಯ? ತಾತ ತಾತ, ಮುದುಕ್ರು ಹೇಗೊಡ್ತಾರೆ? ಕಂದ, ಯಾರು ಮುದುಕರಾಗೇ ಹುಟ್ಟೋದಿಲ್ಲ. ನೋಡು, ನಿನ್ನಂಗೆ ಪುಟ್ಟ ಮಕ್ಕಳಾಗಿ ಹುಟ್ಟಿ ವರ್ಷ ಕಳೆದು ದೊಡ್ಡವರು ಆಯ್ತಾ 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 ನನ್ನಂಗೆ ಮುದುಕರಾಗ್ತಾರೆ. ಹಾಗಾದ್ರೆ ನಾನು ತುಂಬಾ ವರ್ಷ ಕಳೆದ ಮೇಲೆ ನೀನು ಮುದುಕಿಯಾಗಿ ನನ್ನಂಗೆ ಕೋಲ್ ಹಿಡ್ಕೊಂಡು ಮಗ ಕಂದ ಅಂತ ಕರಿಬೇಕಾಗ್ತೈತೆ. ಯಾಕ ಮಗ, ಆಗಲೇ ಕೋಪ ಬಂದ್ಬಿಡ್ತಾವ. ಜಾಣ ಮಗು, ಹಂಗೆಲ್ಲ ಕೋಪ ಮಾಡ್ಕೋಬಾರ್ದು. ನಮ್ಗೆಲ್ಲ ಹೇಳ್ತೀಯಾ? ಹೇಳ್ತೀನಿ ಕಂದ. ನಮ್ ಡ್ಯಾಡಿ ಎಲ್ಲಿದ್ದಾರೆ ಹೇಳು? ಅವ್ರನ್ನ ನಾನು ಸ್ವರ್ಗ ಕಳ್ಸೀನಿ ಮಗ. ನನ್ನ ಕಳ್ಸು. ಅಯ್ಯಯ್ಯೋ, ಪುಟ್ಟ ಮಕ್ಕಳು ಹೋಗ್ಬಾರ್ದು, ಸಣ್ಣ ಮಕ್ಕಳನ್ನ ಅಲ್ಲಿ ಸೇರ್ಸಕ್ಕಿಲ್ಲ. ಮತ್ತೆ ನನ್ ಡ್ಯಾಡಿ ನೋಡ್ಬೇಕಲ್ಲ? ನೋಡುವಂತೆ ಬೇಗ ಬರ್ತಾರೆ. ಯಾವಾಗ ಬರ್ತಾರೆ? ಹೆಂಗ್ ಹೇಳೋದು? ಅಲ್ಲಿ ಏನ್ ಕೆಲ್ಸ ಆಯ್ತು, ಏನ್ ಕತ್ತಿಯೋ, ಬೇಗ ಬರ್ತಾರೆ. ಮೊನ್ನೆ ಯಾಕೆ ನೀನ್ ಸುಳ್ಳು ಹೇಳಲ್ಲ ತಾನೆ? ಇಲ್ಲ ಕಣವ, ಇದುವರೆಗೂ ನಾನು ಸುಳ್ಳು ಹೇಳೇ ಇಲ್ಲ. ಆದ್ರೆ ಈಗ ಜೊತೆವ ಗೊತ್ತಾಯ್ತು, ಮನೆ ಕಾದಿರ್ಬೋದು, ನಡೆಯ ಹೋಗೋಣ. ನಮ್ ಡ್ಯಾಡಿ ಬಂದ್ರೆ ಕಳ್ಸ್ಕೊಡು. ಕಳ್ಸ್ಕೊಡ್ತೀನಿ. ನಡಿ ನಡಿ, ನಿನ್ ಮಂಟ ಬಿಡ್ತೀನಿ. ಬೇಡ, ನಾನೇ ಹೋಗ್ತೀನಿ. ಹೋಗ್ತೀಯಾ? ಜಾಣ ಮರಿ ಅಕ್ಕನ ಹೋಗ್ತೀಯಾ? ಶಿವನೇ, ಏನಪ್ಪ ನಿನ್ನ ಆಟ? ಈ ಮುದಿ ವಯಸ್ಸಿನಾಗೆ ಆನಂದ, ಸಂತೋಷ, ಪ್ರೀತಿ ಎಲ್ಲ ತೋರ್ತಾ ಇದೆಯಲ್ಲಪ್ಪ. ಎಂತ ಮುದ್ದು ಮಗ, ಅದ್ರಿಗೆ ಎಷ್ಟು ಪ್ರೀತಿಯಾದ ಮಾತುಗಳು. ಶಿವನೇ, ನಾವು ಬದುಕಿರೋವರೆಗೂ ಈ ಆನಂದ ಯಾವಾಗಲೂ ಇರೋಂಗ ಮಾಡಪ್ಪ ಶಿವನೇ, ಮಾಡಪ್ಪ. ಚಿಡುಕು ದುಡುಕೆಲ್ಲ
ಕಡಿಲ್ ಕೆಡಿಕೆ ಆಗುತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಮಕ್ಕಳು ಹಠ ಮಾಡೋದು ಸಹಜ. ಅದ್ರಲ್ಲಿ ಚುರುಕಾಗಿರೋ ಮಕ್ಕಳು ಅಂದ್ರೆ ಕೇಳಲೇಬೇಡ. ಅವ್ರು ಹಠ ಮಾಡ್ತಾರೆ ಅಂತ ನಾವು ಹಠ ಮಾಡಿದ್ರೆ ಚೆನ್ನಾಗಿರ್ತೇನೆ. ನಿಜ ರಾಧಾ, ನೀನ್ ಹೇಳೋದೆಲ್ಲ ನಿಜಾನೇ. ನನಗೂ ಸಮಾಧಾನವಾಗಿರ್ಬೇಕು ಅಂತ ಆಸೆ. ಆದ್ರೆ ಇವ್ರ ವಿಷಯ ನೆನಪಿಗೆ ಬಂದು ಈಗಿನ ಸ್ಥಿತಿ ನೆನೆಸ್ಕೊಂಡ್ರೆ ನಾನೇನ್ ಮಾತಾಡ್ತೀನಿ ಅಂತ ನನ್ಗೆ ಗೊತ್ತಾಗಲ್ಲ. ಅಲ್ಲೇ ಇರೋದು ಅಂತ ಸಂದರ್ಭಗಳಲ್ಲೇ ನಾವು ಸಮಾಧಾನ ಮಾಡ್ಕೋಬೇಕು, ಮನಸ್ಸನ್ನ ಹತೋಟಿಲಿ ಇಟ್ಕೋಬೇಕು. ನೋಡ್ ಕುಸುಮ, ಸಂಸಾರದಲ್ಲಿ ಸಾವಿರಾರು ತಪ್ಪುಗಳಾಗುತ್ತೆ, ಬಿಡಿಸಲಾರ್ದ ಸಮಸ್ಯೆಗಳೆಲ್ಲ ಬರುತ್ತೆ. ಆಗ ನಮ್ಮ ಮನಸ್ಸನ್ನ ನಾವು ಹತೋಟಿಲಿ ಇಟ್ಕೋಬೇಕು. ನೋಡು, ನೀನ್ ಡಾಕ್ಟರ್ ಆಗಿ ನಿಮ್ಗಿಷ್ಟು ಗೊತ್ತಿಲ್ವೇನೆ? ನಮಗ್ ಸಂಕಟವಾಗಿದೆ ಅಂತ ಆ ಕೋಪ ಎಲ್ಲ ಮಕ್ಕಳ ಮೇಲೆ ತೀರ್ಸ್ಕೊಂಡ್ರೆ ಹೇಗಿರುತ್ತೆ ಹೇಳು? ನೋಡು, ಮಕ್ಕಳ ಮನಸ್ಸು ಹೂವಿದ್ದಾಗೆ, ಅದಕ್ಕೆ ಸ್ವಲ್ಪ ಶಾಖ ತೆಗೆದ್ರು ಬಾಡ್ ಹೋಗುತ್ತೆ. ಜ್ಯೋತಿ ಬಂದೇ ಇಲ್ಲ, ಹೌದಲ್ಲ? ಅರೆ ಬಂದಿದ್ಯಾ? ಹಲ್ಲ ಬೇಬಿ, ಬೇಬಿ ನಿಮ್ 100 ವರ್ಷ ಆಯ್ಸು. ಮಮ್ಮಿ ಈಗ ತಾನೇ ನೆನ್ಸ್ಕೊಂತು. ನಿಂಗೆ ನಾನು ಯಾವಾಗ್ಲೂ ಹುಟ್ಟು ನೆನ್ಸ್ಕೊತಾನೇ ಇರ್ತೀನಿ. ಮಮ್ಮಿ, ಡ್ಯಾಡಿ ಯಾವಾಗ ಬರ್ತಾರೆ? ಡ್ಯಾಡಿ ಬರ್ಲಿಲ್ಲ, ಬರ್ತಾರೆ. ಡ್ಯಾಡಿಗೆ ತುಂಬಾ ಕೆಲ್ಸ, ಅದಕ್ಕೆ ಬಂದಿಲ್ಲ. ಇದೆಲ್ಲ ಪುಟ್ಟಿಗೆ ಗೊತ್ತಾಗಿದೆ. ತುಂಬಾ ಕೆಲ್ಸ, ಅದಕ್ಕೆ ಬಂದಿಲ್ಲ. ಬಂದ್ಬಿಡ್ತಾರೆ, ನೀನೋಗಿ ಕೈ ಕಾಲು ತೊಳ್ಕೊ, ಮಮ್ಮಿ ನಿಂಗೆ ಬಿಸ್ಕೆಟ್ ಕೊಡ್ತಾರೆ. ಬೇಡ. ಹಲೋ, ಅದನ್ನು ಬೇಡ. ಮತ್ತಿನ್ ಯಾವತ್ತು ತಗೋತೀನಿ? ಅಟ್ಟಿ, ಮೊದ್ಲು ಕನಕಟ್ಟ ಆಡೋಣ. ಜೂಟಾಟ ಅವತ್ತಾಡಿದ ಜೂಟಾಟ. ಅಯ್ಯೋ ಬೇಡಮ್ಮ, ಇನ್ನು ಅದೇ ಮರಿಲಿಲ್ಲ. ನೀನ್ ಜೂಟಾಟ ಆಡಿ ನನ್ ಬಿಡಿಸಿ ಇಷ್ಟೊಂದು ಸಿಕ್ಕಿದ್ದಿ. ಇದು ನನ್ನ ಜೀವನ. ನನ್ನ ಹೊಟ್ಟೆ ತುಂಬಿಸ್ಕೋಬೇಕಾದ್ರೆ ಒಬ್ಬ ಗಂಡ ತನ್ನ ಹೆಂಡತಿ ಕಳ್ಕೊಂಡು ಇಲ್ಲಿಗೆ ಬರಬೇಕು. ಒಂದು ಹೆಣ್ಣಿಗೆ ಗಂಡ ತೀರೋಗಿ ತಾಳಿ ಕೀಳ್ಸ್ಕೊಳಕ್ಕೆ ಇಲ್ಲಿಗೆ ಬರಬೇಕು. ತಾಯಿಯಾದವಳು ತನ್ನ ಕಳ್ಪುಡಿ ಕಳ್ಕೊಂಡು ಗೋಳೋ ಅಂತ ಅಳಬೇಕು. ಹತ್ತರ ಹೊಟ್ಟೆ ಗೋಳು ನನ್ನ ಹೊಟ್ಟೆಲಿ ಕರಗು ಕೂಳು. ಶಿವನೇ, ಇದು ನನ್ನ ಬಾಳು. ಯಾವ ಬಂದವ? ಅವರು ಅವ್ರ ಕಡೆಯವ್ರನ್ನ ನಾನು ಸ್ವರ್ಗ ಕಳಿಸ್ತೇವೆ. ಅದಕ್ಕೆ 10 ರೂಪಾಯಿ ಕೊಟ್ಟಾರವ. ಸ್ವರ್ಗ ಕಳ್ಸಿದ್ರೆ 10 ರೂಪಾಯಿ ಕೊಡ್ತಾರ? ನಾನು ಯಾರು ಸ್ವರ್ಗ ಕಳಿಸಿದ್ರು 10 ರೂಪಾಯಿ ಕೊಡ್ತಾರೆ. ತಾತ, ನಮ್ ಡ್ಯಾಡಿ ಯಾವಾಗ ಬರ್ತಾರೆ? ಬರ್ಲಿಲ್ಲ, ಬರ್ತಾರೆ, ಬೇಗ ಬರ್ತಾರೆ, ಖಂಡಿತ ಬರ್ತಾರೆ. ನಿನ್ನ ಹೆಸರೇನ್ ತಾತ? ನನ್ನ ಹೆಸರು ಸಿದ್ದಯ್ಯ ಅಂತ. ಬೇಡ, ನಾನ್ ತಾತ ಅಂತ. ನಿನ್ ಹೆಂಗ್ ಮನ್ಸು ಬರ್ತದೆ ಹಂಗೆ ಕಗು. ನಿನ್ ನನ್ ಜಾಡ್ ಮಾಡಿ ಪುಟ್ಟ ಆಡ್ಬಾರ್ದು. ತಾತ, ನಿನ್ ಗಡ್ಡ ಚುಚ್ಚುತ್ತೆ. ನಾನು ಮುದ್ಕಲ್ವ ಕಂದ? ನಿಮ್ಗೆ ಯಾರು ಅಡ್ಗೆ ಮಾಡಿರ್ತಾರೆ ತಾತ? ನಾನೇ ಮಾಡ್ಕೊಡ್ತೀನಿ ಕಂದ. ನಿಮ್ ಮಮ್ಮಿ ಇಲ್ವಾ? ನಂಗೆ ಯಾರು ಇಲ್ಲ. ನಾನಿದ್ದೀನಿ ತಾತ. ಹೌದಪ್ಪ, ಹೌದಪ್ಪ, ನೀನಿದ್ಯಪ್ಪ. ನಿನ್ ದೇಹ ಸಂದಾಗಿರ್ಲಿ. ಆದ್ರೆ ಈಗನೇ ನೀನು ಅಡಿಗೆ ಮಾಡಕ್ ಆಗಕ್ಕಿಲ್ಲ. ನೀನ್ ದೊಡ್ಡವಳಾಗಿ ಮದುವೆ ಮಾಡ್ಕೊಂಡು ಗಂಡ ಬಂದಾಗೆ ನೀನ್ ನಂಗೆ ಅಡಿಗೆ ಮಾಡಿ ಬಡಿಸಬೇಕು. ನನ್ ಮದ್ವೆ ಆಗಲ್ಲ. ಮದ್ವೆ ಆದ್ರೆ ಗಂಡ ಹೊಡಿತಾನಂತೆ. ಹಂಗಿಲ್ಲ ಕಣವ, ಎಲ್ಲ ಹಂಗಿರಕ್ಕಿಲ್ಲ. ಎಷ್ಟೋ ಜನ ಎಂಟ್ರು ಅಂದ್ರೆ ಬಲು ಪ್ರೀತಿಗ ನೋಡ್ಕೊತಾರವ. ಮಕ್ಕಳು ಹೇಳ್ದಂಗೆ ಕೇಳ್ಬೇಕು. ನೀನ್ ಜಾಣ ಮರಿಯಲ್ಲ, ಹೊಸಿತಾಡು. ನಿಂಗೋಸ ಹೇಳ್ತೀನಿ ಗೊತ್ತಾ? ಹೆಂಗೆ ಗೊತ್ತಿದ್ದು ಬಂದೆ. ಏನಾಯ್ತು ಗೊತ್ತಾ? ನಿಂಗೋಸ ತಂದಿದ್ದೀನಿ.
ಮಕ್ಕಳಾಯ್ತು. ಚೆನ್ನಾಗಾಯ್ತಾ? ನಿಮ್ಗೋಸ್ಕರ ಕಷ್ಟಪಡ್ತಿದ್ದೀನಿ. ನಮ್ಗೆ ಅಂದ್ಹಾಗೆ ಕುಸುಮಾ, ಜ್ಯೋತಿ ಹೇಗಿದ್ದಾಳೆ? ಕನ್ವರ್ಸೋದು ನಿಂತಿದೆ ತಾನೆ? ಓಹೋ, ಬೇಕಾದಷ್ಟು ಚೇಂಜ್ ಆಗಿದ್ದಾಳೆ. ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸ್. ಸ್ಕೂಲಿಂದ ಸಿಡ್ಕೊಂಡು ಬರ್ತಿದ್ಲು ನೋಡು, ಈಗ ನೆಗ್ನೆಗ್ತಾ ಬರ್ತಾಳೆ. ನೋಡೆ, ಅಡ್ವೈಸ್ ಮಾಡೋದು, ಗೈಡೆನ್ಸ್ ಕೊಡೋದು ನಾವು ಬೇಕಾದಷ್ಟು ಮಾಡಬಹುದು. ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ತರೋದು ಪೇಷನ್ಸ್ ಕರ್ತವ್ಯ ಅಲ್ವಾ? ಅಫ್ಕೋರ್ಸ್. ಅಬ್ಬಾ, ನಾ ಹೇಳೋ ಮಾತ್ನ ಹೇಳೋ ಬುದ್ಧಿ ಈಗ್ಲಾರು ಬಂತಲ್ಲ. ರಾಧಾ, ಇದು ನನ್ನ ಕಸಿನ್ ರಾಧಾ, ಡಾಕ್ಟರ್ ಭವಾನಿ, ಓಲ್ಡ್ ಫ್ರೆಂಡ್, ಕ್ಲಾಸ್ಮೇಟ್ ಎಲ್ಲ. ಕೂತ್ಕೋ, ಕಾಫಿ ತರ್ತೀನಿ. ನನ್ನ ಕಸಿನ್ ರಾಧಾ, ಅವಳ ಲೈಫು ಒಂದು ಟ್ರಾಜಿಡಿ. ಚಿಕ್ಕ ವಯಸ್ಸಲ್ಲೇ ಗಂಡ ಹೋಗ್ಬಿಟ್ಟ, ತಂದೆ ತಾಯಿ ಯಾರೂ ಇಲ್ಲ, ಇವಾಗ ನನ್ನ ಜೊತೆನೇ ಇದ್ದಾಳೆ. ನನ್ನ ಜ್ಯೋತಿನ ನನ್ಗಿಂತ ಚೆನ್ನಾಗಿ ನೋಡ್ಕೊತಾಳೆ. ಅವಳಿರೋದು ನಂಗೆ ಎಷ್ಟು ಹೆಲ್ಪ್ ಗೊತ್ತಾ? ಲೈಫ್ಗೆ ಒಂದೇ ಮುಖ ಇರಲ್ಲ, ಅದಕ್ಕೆ ಅನೇಕ ಮುಖಗಳಿರುತ್ತೆ. ಸಿಹಿ ಕಹಿ ಯಾವ್ದನ್ ಬಂದ್ರು ನಾವು ಒಂದೇ ಸಮನಾಗಿ ಅನುಭವಿಸ್ಬೇಕಾಗಿ ಬರುತ್ತೆ. ಬೈ ಕುಸುಮಾ, ನಾನ್ ಲಾಸ್ಟ್ ವೀಕು ಮೆಡಿಕಲ್ ಕಾನ್ಫರೆನ್ಸ್ಗೆ ಮೆಡ್ರಾಸ್ ಹೋಗಿರ್ಬೇಕಾದ್ರೆ ನಮ್ ಕ್ಲಾಸ್ಮೇಟ್ ವಿನೋದ್ನ ಮೀಟ್ ಮಾಡಿದ್ದೆ. ವಿನೋದ? ಹೌದು ಕಣೆ, ನಿನ್ ವಿಚಾರ ಅವ್ನು ಭವಾನಿ, ಅವ್ನ್ ಸುದ್ದಿ ಎತ್ಬೇಡ, ನನ್ ತಲೆಯೆಲ್ಲ ಬಿಸಿ ಆಗೋಗುತ್ತೆ. ಹೋಗ್ಲಿ ಬಿಡು, ಈಗ ನೀವು ನರ್ಸಿಂಗ್ ಹೋಮ್ ಹೋಗ್ತಿಲ್ವಾ? ಇಲ್ಲ ಡಾಕ್ಟರ್, ದಿವ್ಸ ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಅದಕ್ಕೆ ಅವಳು ಉತ್ತರದೇ ಕೊಡ್ತಾ ಇಲ್ಲ. ತಗೊಳ್ಳಿ. ನಿಂದಾಯ್ತಾ? ನಿಜ ಹೇಳಿ ಕುಸುಮಾ, ಇನ್ಯಾಕೆ ನರ್ಸಿಂಗ್ ಹೋಮ್ಗೆ ಹೋಗ್ತಿಲ್ಲ? ಸರಿ, ಅಲ್ಲೂ ನಂದೊಂದು ಪರ್ಸನಲ್ ಪ್ರಾಬ್ಲಮ್ ಬಂತು. ನನ್ನ ಸ್ವಭಾವ ನಿಂಗೆ ಗೊತ್ತಿದೆಯಲ್ಲ, ನನ್ನ ಲೈಫು, ನನ್ನ ಫ್ಯೂಚರ್ ಏನು ಅಂತ ನಂಗೆ ಗೊತ್ತಿಲ್ಲ. ಈ ಮಗು ಒಂದು ಇಲ್ಲೇ ಇದ್ದಿದ್ರೆ ನಾನು ಯಾವತ್ತೂ ಏನೋ ಮಾಡ್ಕೊಂಡ್ಬಿಡ್ತಿದ್ದೆ. ಇಟ್ಸ್ ಸಿಲ್ಲಿ. ತಾಳ್ಮೆ ತಗೋ ಕುಸುಮಾ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಡಾಕ್ಟರ್, ತಾಳ್ಮೆ ತಗೋ ಕುಸುಮಾ. ಏನೇ ಆದ್ರೂ ಅತಿರೇಕಕ್ಕೆ ಅವಕಾಶ ಕೊಡ್ಬೇಡ. ನಿನ್ನ ಮನಸ್ಸಿನ ಬಲಹೀನತೆಗೆ ನಿನ್ನ ಜೀವನದಲ್ಲಿ ನಡೆದ ಘಟನೆಗಳೇ ಕಾರಣ. ಚಿಕ್ಕಂದ್ಲಿಂದು ತುಡುಕಿ ಅನುಮಾನ ಪಟ್ಟೆ, ಅದರ ಫಲ ಈಗ ಅನುಭವಿಸ್ತಾ ಇದೆಯಾ ಕುಸುಮ? ಹೆಣ್ಣು ಕ್ಷಮೆಯ ಸಾಕಾರ ಕಣೆ. ನೀನು ಅದನ್ನ ವಿಕಾರ ಮಾಡಿ ವಿಪರೀತಕ್ಕೆ ಅವಕಾಶ ಮಾಡಿಕೊಡ್ಬೇಡ. ಇದನ್ನ ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೋ. ಹೌದು ಕುಸುಮಾ, ನಿನ್ ಕಜಿನ್ ಹೇಳೋದು ಕರೆಕ್ಟು. ಹಾಗ ನಾನು ಏನ್ ಮಾಡ್ಬೇಕು ಅಂತಿ? ಡಾಕ್ಟರ್ ಮಹೇಂದ್ರ ಸಿಕ್ಕಿದ್ರು, ಎಲ್ಲ ವಿಷಯ ತಿಳಿಸಿದ್ರು. ಈಗ ನನ್ನ ಸಲಹೆ ಇಷ್ಟೇ, ನೀನೀಗ ನರ್ಸಿಂಗ್ ಹೋಮ್ ಹೋಗ್ಬೇಕು, ಅಲ್ಲಿ ಜನರ ಸೇವೆ ಮಾಡ್ಬೇಕು. ಇದರಿಂದ ಅವ್ರ ಮನ್ಸ್ಗೂ ಸಂತೋಷ ಆಗುತ್ತೆ, ನಿನ್ ಮನ್ಸ್ಗೂ ನೆಮ್ಮದಿ ಸಿಗುತ್ತೆ. ಓಕೆ, ಲೆಟ್ ಮಿ ಥಿಂಕ್ ಓವರ್ ಇಟ್. ಆಲ್ ರೈಟ್, ಥಿಂಕ್ ಅಗೇನ್. ಹೊಟ್ಬಿಟ್ಯಾ? ಬಂದು ಕುಡ್ಕೊಂಡು ಹೋದೆ. ಹೂ ಕಣಪ್ಪ, ಬಾಳ ಖುಷಿಯಾಗತ್ತೆ. ಕೊಳ್ಳಿ ನಾನು ಬಾಟ್ಲ ತಗೋ. ಏನಲ್ಲ ರಾಜ ನಿಂಗ ಅಮಾವಾಸ್ಯೆ ಜೀತ ಮಾಡೋದ್ ಬಿಟ್ಬಿಟ್ಟು ಕುಡಿಯೋಕ್ ಬಂದ್ಬಿಟ್ಟಿದ್ರಲ್ಲ, ಅದೆಲ್ಲ ಹೊಂಟದ ಕಾರಣ. ಸರ್ಕಾರ ರೂಲ್ಸ್ ಮಾಡಿಲ್ವ, ಜೀತ ಮಾಡಬಾರ್ದು, ಮಾಡಿಸ್ಕೊಳ್ಳಬಾರ್ದು ಅಂತ. ಸಾಲ ಕೊಟ್ಟವನ್ ಮೇಲೆ ಸೌದೆ ಒತ್ರಿ ಕೂಲಿಗಾಯ್ತು ಒಂದೇಗಾಯ್ತು ಅವನ್ ಕತೆ. ಹಂಗ ನನ್ ಕತೆ ನಂಗೆ ಆಯ್ತು ಕಣಣ್ಣ. ನಿನ್ ಕತೆ ಅದೇ ನಮ್ಮ ಅಪ್ಪ ಬಟ್ಟಿ ಮಗ ಸಾಲ ಮಾಡಿ ಮದುವೆ ಮಾಡ್ದ ನನ್ಗೆ. ಹಣ ಕೊಟ್ಟು ದಣಿ ನಿನ್ ಮಗ ನನ್ನ ಮನೇಲಿ ಜೀತ ಮಾಡುವಂದ. ನಾನು ನಮ್ಮಪ್ಪ ಗೊತ್ಕೊಂಡ, ನಾನು ಅದಕ್ಕೆ ಮೂಗು ಕವಗೆ ಕಟ್ಕೊಂಡು ದುಡ್ದೆ ಗವರ್ಮೆಂಟ್ ರೂಲ್ಸ್ ಬಂತು ನೋಡಣ್ಣ, ಎಲ್ಲರಿಗೂ ಬಿರ್ಗಡಿ ಆಗೋಯ್ತು. ಸರಿ ಕಲ್ಲ, ಈಗ ಜೀವನಕ್ಕೆ ಹೆಂಗ್ ಮಾಡ್ತಿದ್ದೀರಿ ನೀವೆಲ್ಲ? ಜೀವನಕ್ಕೆ ಬಿಡೋಣ. ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ ಕೊಲೆ ಮಾಡ್ತೀನಿ. ಕೈ ತುಂಬಾ ಹಣ ಸಿಗ್ತದೆ,
ಹಂಗಿರ್ಬೇಕು ನೋಡು. ಕೂಲಿ ಬರ್ಲಿ ಬಿಡ್ಲಿ ಅದು ಬೇರೆ ಮಾತು. ಕಾಸು ಕೊಟ್ರೆ ನಾವು ಕೊಡೋದ ನನಗೆ ಗೊತ್ತಿಲ್ವಾ? ಆ ಪದ್ಧತಿ ಕೊಡಲೆ ಹಂಗೆ ತಗೋ. ಅವನೆಲ್ಲ ಮಾಡನು ಮನ್ ತುಂಬಾ ಮಕ್ಕಳು ನೋಡು. ಹಚ್ಕೋದ್ರೆ ಎಪ್ಪ ಹತ್ತ ಇತ್ತ ಅಂತ ಕಿತ್ಕೊಂಡ್ ತಿಂತದಕ್ಕಲ್ಲ ಮಕ್ಕಳು. ಯೋಸ್ ಮಕ್ಕಳು ಬಾಟಲ್ ಲೆಕ್ಕ ಮಾಡೋದು ಗೊತ್ತಾಗಿಲ್ವಾ? 9 ಕಣ. ಅವ್ನ ಆಫೀಸಲ್ಲಿ ಆಗ್ಲಿಲ್ವಾ? ಅವನ್ಗಾಗಿದೆ ಕಣ, ಈಗಾಗಿಲ್ಲ. ಯಾವನು ಹೇಳ್ತು ನನ್ನ ಎತ್ತಿಗೂ ಆಗತ್ತೆ. ಊಟ ಬಿಡಿ ಇವಾಗ. ಏನಿಲ್ಲ ಸಿದ್ಧ ಹಂಗಲ್ಲಪ್ಪ ಕಾಸ. ಭಗವಂತ ಕಿತ್ಕೊಂಡಿರಲ್ಲ ನನ್ನ ಮಗ. ಯಾವ ಕೊಟ್ಬಿಟ್ಟಂಗೆ ನೀನ್ ಕುಡ್ದ್ಬಿಟ್ಟು ಏನೇನ ಮಾತಾಡ್ತಿದ್ಯಪ್ಪ. ನಾವು ಅಪ್ಪಕ್ಕಿಲ್ಲ, ನೆಟ್ಟು ಮಾತಾಡು ನೀನು. ಅಲ್ಲ ಕಣ, ಆ ಮಗಿನ ಗುಣಿ ತೋಡಿ ನಾನೇ ದಪನ್ ಮಾಡ್ದೆ. ಹೌದಾ? ಹೌದು. ಹಿಂಗಿರ್ಬೇಕಾದ್ರೆ ಅದ್ಯಾವ್ರು ಮೇಲಿಂದ ಕೆಳಕ್ಕೆ ಆ ಮಗಿನ ದಬಕ್ಕಂತ ನೀನ್ ಮಡ್ಲಿಗ ಹಾಕಬಿಟ್ನ. ಕುಡ್ಜಾಲ ಅಲ್ಲೇ ಅಂತದೇ ಬೇರೆ ಮಗ ಸಿಕ್ಕೈತೆ. ಬೇರೆ ಮಗ ಸಿಕ್ಕೈತ? ಸಂದಾಗೈತ? ಸಂದಾಗೈತಪ್ಪ. ಹೆಂಗೋ ಬಿಡುತ್ತಿದ್ದ. ನೀನ್ ಸಂತೋಷವಾಗಿದ್ರೆ ನನ್ಗೂ ಸಂತೋಷ ಅಲ್ಲ? ಸಂತೋಷವಾಗಿದ್ದೀನಪ್ಪ. ನಡಿ ಅಣ್ಣ, ಇವತ್ ನಿಂಗೆ ರವೆ ಉಂಡೆ ಕೊಡಿಸ್ತೀನಿ. ನೋಡಿ 10 ರವೆ ಉಂಡೆ ಕೊಡಿಸ್ತೀನಿ. ನೀ ಎಷ್ಟು ಕೊಡಿಸ್ತೀನಿ? ಹೇಳು ಹೇಳಪ್ಪ, ಹೇಳ. ತಿಳ್ಕೊಳ್ತೇನೆ ನೂಕಬಾರ್ದವನ್ನ ಕೆಳಗೆ ಯಾವ ಚಿಪ್ಪನಾಗಿ ಯಾವ ಮುತ್ತೈತೋ ಹೊರಟು ನೋಡ್ಬೇಕು ಒಳಗೆ. ಹುಡುಕ್ರ ಮಾತನ್ನ ತಿಳ್ಕೊಳ್ತೇನೆ ನೂಕಬಾರ್ದವನ್ನ ಕೆಳಗೆ ಯಾವ ಚಿಪ್ಪನಾಗಿ ಯಾವ ಮುತ್ತೈತೋ ಹೊರಟು ನೋಡ್ಬೇಕು ಒಳಗೆ. ಮಗ ಜೋತವ, ಜೋತವ, ನಾನು ಯಾಕೆ ನಿನ್ನ ಇಷ್ಟೊಂದು ಪ್ರೀತಿ ಮಾಡ್ತೀನಿ ಗೊತ್ತಾ? ಅದ್ಯಾವ್ರು ನಾನು ಒಬ್ರು ಮಗ ಕೊಟ್ಟಿದ್ದ. ಅವಳೊಂದು ಪುಟ್ಟ ಪಾಪನೇ ಇತ್ತು, ಬಹು ಚೆನ್ನಾಗಿತ್ತು. ನಿನ್ನಂಗೆ ಇತ್ತು ಕಂದ, ನಿನ್ನಂಗೆ ಇತ್ತು. ಆದ್ರೆ ಒಂದಿನ ನನ್ನ ಮಗಳು ಬಟ್ಟೆ ಸೆಳೆಯಕ್ ಹೋಗಿ ಸತ್ತೋಗ್ಬಿಟ್ಲು. ಆ ಪುಟ್ಟ ಕಂಡ್ರನ ನೋಡ್ಕೊಂಡು ಆ ಯತ್ನನ ಹೆಂಗೋ ಕಳೀತಿದ್ದೆ. ಯಾರಿಗಾದ್ರೂ ಇಡಿಸ್ಲಿಲ್ಲ, ಅದು ಇಡಿಸ್ಲಿಲ್ಲ. ಒಂದಿನ ನನ್ನ ಕೆಲಸ ಮುಗಿಸ್ಕೊಂಡು ಅಟ್ಟಿ ಬರೋತ್ತಿಗೆ ನನ್ನ ಪುಟ್ಟ ಪಾಪನ ಸತ್ತಾಗಿದ್ದು. ನಂದು ಒಂಟಿ ಜೀವನ ಆಗೋಯ್ತು, ಒಂಟಿ ಜೀವನ ಆಗೋಯ್ತು. ಅದೇ ಸಮಯಕ್ಕೆ ಆ ದೇವರು ನಿನ್ ಕಳ್ಸ್ಕೊಟ್ಟವನೆ, ನೀನ್ ಕಳ್ಸ್ಕೊಟ್ಟವನೆ.
ನೀನು ನನ್ ಮಗ, ನೀನ್ ನನ್ ಪುಟ್ಟ ಪಾಪ. ಏನೇನು ಮಾತಾಡ್ತ ನಿಂಗ್ ನಾ ಏನು ಕೊಂಡಿಲ್ಲಲ್ಲ ಕಂದ. ತಗೊಳ್ಳವ, ಯಾಕೋಪನ ತಗೊಳ್ಬೇಕು, ತಗೊಳ್ಳವ, ತಗೊಳ್ಳವ, ಯಾಕವ ಯಾಕವ ತಗೋ. ಎಲ್ಲ ಪ್ರಭು ಮಗ ಜೋತವ ಜೋತವ. ಹೌದು ಕಣವ, ನಾನು ಕೊಡ್ತೀನವ. ಕುಡಿತ್ಯಾ? ಮಗ, ಕೆಟ್ಟವರೆಲ್ಲ ಕುಡಿತಾರೋ ಏನೋ, ಆದ್ರೆ ಕುಡಿಯೋರೆಲ್ಲ ಕೆಟ್ಟವರಲ್ಲಪ್ಪ. ಹಾಗಾದ್ರೆ ನೀನ್ ಯಾಕೆ ಕೊಡ್ತೇವೆ ತಾತ? ನೋಡ್ಕಂದ, ಕುಡಿಯೋದು ಯಾಕೆ ಅಂದ್ರೆ ವ್ಯಸನ ಜಾಸ್ತಿ ಆದ್ರೂ ಕುಡಿತಾರೆ, ಸಂತೋಷ ಜಾಸ್ತಿ ಆದ್ರೂ ಕುಡಿತಾರೆ. ನಂಗೆ ನಿನ್ ನೋಡಿ ತುಂಬಾ ತುಂಬಾ ಸಂತೋಷ ಆಗೈತೆ, ಅದಕ್ಕೆ ಕೊಡ್ಬೇಕನ್ ಮಗ, ಅದಕ್ಕೆ ಕೊಡ್ದೆ. ಎಲ್ಲ ಕೇಳ್ತೀಯಾ? ಕೇಳ್ತೀನಿ ಕಣವ, ನೀನೇನ್ ಹೇಳಿದ್ರು ಕೇಳ್ತೀನವ. ಕೊಡು. ಅಂದ್ರೆ ಭಾಷೆ ಕೊಡ್ಬೇಕು ಅಂತ ಕೇಳ್ತಾ ಇದೀಯಾ? ತಕೊಳ್ಳವ ನಿನಗಿಂತ ನಂಗೆ ಏನವ ಎತ್ತು, ಏನ್ ಮಾಡ್ಬೇಕು ಕೇಳವ ಕೇಳವ. ಇನ್ಮೇಲೆ ನೀನ್ ಕುಡಿಬಾರ್ದು ಮಗ, ನಿಜವಾಗೂ ನನ್ನ ದೇವ್ರು ಕಣ್ಮಗ, ದೇವ್ರು ಇಲ್ಲ ಕಣ್ಮಗ. ಇನ್ಮೇಲೆ ಖಂಡಿತ ನಾನು ಕುಡಿಯಾಕಿಲ್ಲ ಮಗ, ಕುಡಿಯಾಕಿಲ್ಲ. ಬಿಡ್ತು ನಮಗ, ಬಿಡ್ತು. ನಿನ್ನ ಅಡಗ್ಬೇಡಪ್ಪ, ನಿನ್ನ ದೇವ್ರು ಕಣ ಮಗ, ದೇವ್ರು. ಆ ಶಿವನಾರಿಗೂ ನಾನು ಕುಡಿಯಾಕಿಲ್ಲ ಕಂದ, ಕುಡಿಯಾಕಿಲ್ಲ. ನನ್ನ ದೇವ್ರು ಮಗ, ತಿನ್ನಪ್ಪ, ನಿಮ್ಮಿಂದ ಬಹಳ ಉಪಕಾರ ಆಯ್ತ್ರಿ. ಡಾಕ್ಟರ್ ಕುಸುಮ ಅವರು ಇಲ್ಲಿಲ್ದೆ ಪೇಷಂಟ್ಸ್ಗಳನ್ನ ಸ್ಯಾಟಿಸ್ಫೈ ಮಾಡಕ್ಕೆ ಆಗ್ತಾ ಇಲ್ಲ. ಅವರು ಪ್ರತಿಯೊಬ್ಬ ಪೇಷಂಟ್ನ ಪ್ರೀತಿ ವಿಶ್ವಾಸ ಕಳಿಸ್ಕೊಂಡಿದ್ದಾರೆ, ಎಲ್ರಿಗೂ ಬೇಕಾಗಿದ್ದಾರೆ. ಅದಕ್ಕೋಸ್ಕರವಾಗಿ ನೋ ಮೇಡಮ್, ಅವ್ರ ವಿರುದ್ಧವಾಗಿ ನಾನು ಏನೂ ಹೇಳಿಲ್ಲ, ಲೋಕಾಭಿರಾಮವಾಗಿ ಹೇಳಿದೆ ಅಷ್ಟೇ. ಅದನ್ನ ಅವರು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇನೆ. ಎಸ್, ಹೌದು. ಅಂತೂ ನಿಮಗೆ ಬಹಳ ತೊಂದರೆ ಕೊಟ್ಬಿಟ್ಟೆ. ಥ್ಯಾಂಕ್ ಯು. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಹೌ ಆರ್ ಯು? ಮಚ್ ಬೆಟರ್, ಥ್ಯಾಂಕ್ ಯು. ನೀವು ಚೆನ್ನಾಗಿದ್ದೀರಾ? ನೋಡಿ ಡಾಕ್ಟರ್ ಕುಸುಮ, ನೀವಿಲ್ಲದೆ ನನಗೆ ಕೈಯೇ ಮುರಿದಾಗ ಆಗ್ಬಿಟ್ಟಿದೆ. ನಾನೇನು ಮಾತಿಗೆ ಅಫ್ಕೋರ್ಸ್ ಯಾವ ದುರುದ್ದೇಶವೂ ಇಲ್ಲದೆ ಮಾತಾಡಿದೆ. ಬಟ್ ನೀವು ಅದನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ರಿ. ಎನಿವೆ, ಐ ಸಿನ್ಸಿಯರ್ಲಿ ಅಪಾಲಜೈಸ್. ನಡೆದದ್ದನ್ನ ದಯವಿಟ್ಟು ಮರೆತು ಬಿಡಿ. ನೀವೇ ನನಗೆ ಕ್ಷಮಿಸ್ಬೇಕು, ನನಗೂ ಮನಸ್ಸು ಸಮಾಧಾನ ಇರಲಿಲ್ಲ. ಅದಕ್ಕೆ ಡಾಕ್ಟರ್, ನಿಮ್ಮ ಮನಸ್ಸು ಹಗುರ ಮಾಡಬೇಕು ಅಂತಲೇ ಸಲಹೆಯಿಂದ ಏನೋ ಒಂದು ಸಜೆಷನ್ ಮಾಡೋ ಸಾಹಸ ಮಾಡಿದೆ. ನೀವು ಅದನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರಿ. ಹೋಗ್ಲಿ ಬಿಡಿ ಡಾಕ್ಟರ್, ಇಬ್ರು ಮರ್ತು ಬಿಡೋಣ. ಕುಸುಮ, ನಿಮ್ಗೊಂದು ಇನ್ವಿಟೇಷನ್ ಯಾರೋ ತಂದು ಕೊಟ್ಟು ಹೋಗಿದ್ದಾರೆ.
5-6 ದಿವಸ ನೀವು ಬರ್ಲಿಲ್ವಲ್ಲ, ತಗೊಳ್ಳಿ. ನಮ್ಮ ಕಾಲೇಜ್ದು ಓಲ್ಡ್ ಸ್ಟೂಡೆಂಟ್ ಫಂಕ್ಷನ್. ಹೌದಾ? ಎಕ್ಸಾಮ್ಸ್ ಎಲ್ಲ ಮುಗಿತು. ವಾಟ್ ನೆಕ್ಸ್ಟ್? ರಿಸಲ್ಟ್ಸ್ ಬರ್ಲಿ ನೋಡ್ಕೊಳ್ಳೋಣ. ನೀನಂತೂ ಫಸ್ಟ್ ಕ್ಲಾಸ್ ಗ್ಯಾರಂಟಿ. ನೀನು ಫಸ್ಟ್ ರ್ಯಾಂಕ್. ಹಾಯ್ ಭವಾನಿ. Hello. ಹಾಯ್ ಕುಸುಮ್. Hi. ಹಾಯ್ ಭವಾನಿ. ಹಲೋ. ಎಷ್ಟು ದಿವಸ ಎಲ್ಲ ಜೊತೆನಲ್ಲಿ ಕಾಲೇಜ್ನಲ್ಲಿ ಓದಿತಾ ಇದ್ರು. ಇನ್ ಮುಂದಕ್ಕೆ ಯಾರ್ಯಾರು ಏನೇನಾಗ್ತಾರೋ ಏನೋ. ಹಾ, ಇನ್ ರಿಮೆಂಬರೆನ್ಸ್ ಆಫ್ ಕಾಲೇಜ್ ಲೈಫು ನಾವೊಂದು ಗೆಟ್ ಟುಗೆದರ್ ಪಾರ್ಟಿ ಅರೇಂಜ್ ಮಾಡಿದ್ದೀವಿ. ಅದಕ್ಕೆ ನೀವು ಬರಲೇಬೇಕು. Of course, don't mean. ಕುಸುಮ್, ನೀವು ಬರಬೇಕು. Sorry, I can't. Come on. ಯಾವಾಗ್ಲೂ ನೀನ್ ಹೀಗೆ ಕಣೆ. ಒಂದ್ ಸ್ವಲ್ಪ ಹೊತ್ತಾದ್ರೂ ಸಂತೋಷವಾಗಿರೋಣ. Okay, I'll come. ಥ್ಯಾಂಕ್ ಯು ಕುಸುಮ್. Okay, ಥ್ಯಾಂಕ್ ಯು ಭವಾನಿ. Thank you. See you. Hello. ಸದ್ಯ ನೀವು ಬಂದ್ರಲ್ಲ, ಐ ಆಮ್ ರಿಯಲಿ ಹ್ಯಾಪಿ. ಸ್ನ್ಯಾಪ್ ಪ್ಲೀಸ್. Kusma, carry on. ಡ್ಯಾನ್ಸ್ ಪ್ಲೀಸ್. ಐ ಆಮ್ ಸಾರಿ, ಐ ಡೋಂಟ್ ಡಾನ್ಸ್. ನಂಗೆ ಈ ತರ ಪಾರ್ಟಿನ ಗೊತ್ತಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ. ಬೈ ದ ವೇ, ಇವಾಗ ನೀವು ಒಂದು ಫೋಟೋ ತೆಗೆದ್ರಲ್ಲ, ನಾನು ಊರಿಗೆ ಹೋಗ್ಬೇಕಾಗಿದೆ. ಯಾವಾಗ ಕೊಡ್ತೀರಾ? ನಾಳೆ ಬೆಳಗಿನ ತಗೊಳ್ಳಿ, ಅದಕ್ಕೇನಂತೆ. ಕುಸುಮ, ಸ್ವಲ್ಪ ಹಾಲು ತಗೊಳ್ಳಿ ಕುಸುಮ. ಕುಸುಮ, ಮುಂದೇನ್ ಮಾಡ್ಬೇಕು ಅಂತಿದ್ದೀರಾ? ಮೆಡಿಸನ್, ಸರ್ಜರಿನ? ನಾನು ಇನ್ನೂ ಏನು ಡಿಸೈಡ್ ಮಾಡಲಿಲ್ಲ. ವೆಲ್, ಯು ಗಾಟ್ ಟು ಡಿಸೈಡ್ ಸಮಥಿಂಗ್. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾ, ಯು ಲೈಕ್ ಮ್ಯೂಸಿಕ್? ಐ ಡೋಂಟ್ ಮೈಂಡ್. ನಾನು ಬರ್ತೀನಿ. ಗಾಡ್, ಏನ್ ಕೊಟ್ರಿ ನೀವು ನಂಗೆ?
ಆರ್ಟಿಸ್ಟಿಕ್ ಆಗಿ ಕೆಲವು ಪೋಸಸ್ ತಗೊಳ್ಳೋಣ ಅಂತ ಟ್ರೈ ಮಾಡಿದೆ, ಆಗ್ಲಿಲ್ಲ. ಇವತ್ತು ಈ ರೀತಿ ಟ್ರೈ ಮಾಡಿದ್ರೆ ಹುಡುಗಾಟ ಹೋಗಿ ದೊಡ್ಡ ಆಟ ಆಗೋಯ್ತು. ಹೀಗೇನ್ ಮಾಡೋದು? ನಿಮ್ಮ ಫೋಟೋಗ್ರಾಫ್ ದಯವಿಟ್ಟು ಮಿಸ್ಟೇಕ್ ಮಾಡ್ಕೋಬೇಡಿ ಕುಸುಮ. ಕುಸುಮ, ಕುಸುಮ, ಆಯ್ತಾ? ಆಯ್ತಲ್ಲಿ ನಾನು ಆಗ್ಲೇ ಹೇಳಿಲ್ವಾ ಬೇಡ ಅಂತ. ಮಾಡಬಾರ್ದು ಕೆಲಸ ಮಾಡಿದ್ರೆ ಆಗ್ಬಾರ್ದು ಆಯ್ತದೆ, ಗೊತ್ತಾ? ಈಗಲಾದ್ರೂ ವಾಪಸ್ ಹೋಗು. ಹೋಗು. ಒಡೆದುದು ಹೂವಿನ ಕುಂಡವು, ಆಸೆಯು ತುಂಬಿದ ಹೃದಯವು. ಒಡೆದುದು ಹೂವಿನ ಕುಂಡವು, ಆಸೆಯು ತುಂಬಿದ ಹೃದಯವು. ಪ್ರೀತಿಯ ಕಾಣಿಕೆ ಪುಡಿ ಪುಡಿಯಾಗೆ ವೇದನೆ ಪಾರವೆಗಿಲ್ಲ. ಬೊಂಬೆಗಳಂತೆ ಮನುಜರ ಆಡಿಸು ದೈವಕ್ಕೆ ಕರುಣೆಯಿಲ್ಲ. ಈ ಮೈತ್ರಿ ಅಪೂರ್ವ ಮೈತ್ರಿ, ಎರಡು ಹೃದಯದ ಮಮತೆಯ ಮೈತ್ರಿ. ಅರಳದ ಮೊಗ್ಗಿಗೂ ಉದುರುವ ಹೂವಿಗೂ ಯಾರೂ ಕಾಣದ ಮೈತ್ರಿ. ಮೈತ್ರಿ ಅಪೂರ್ವ ಮೈತ್ರಿ, ಎರಡು ಹೃದಯದ ಮಮತೆಯ ಮೈತ್ರಿ.
ಬಂದ್ಬಿಟ್ಯಾ? ನಂಗೆ ಬೇಜಾರಾಗೋಗ್ಬಿಟ್ಟಿತ್ತು. ನನಗೂ ಬೇಜಾರಾಗಿತ್ತು. ಟ್ರಿಪ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಬರ್ಡ್ ಸ್ಯಾಂಕ್ಚುರಿನಲ್ಲಿ ಏನೇನ್ ನೋಡ್ದಿ? ತುಂಬಾ ಹಕ್ಕಿ ನೋಡ್ದಾ? ಅಲ್ಲಿ ಪುಟಾಣಿ ಹಕ್ಕಿ ಇತ್ತು. ಅಲ್ಲಿ ಮಮ್ಮಿ ಡ್ಯಾಡಿ ಎಲ್ಲ ಇತ್ತು. ಹೌದಾ? ಆಮೇಲೆ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ಯಾ? ಅಲ್ಲಿ ದೊಡ್ಡ ತೇರು ಹೀಗಂತ ಇತ್ತು. ಅಲ್ಲಿ ಹಾವು ಹೀಗಂತ ಇತ್ತು. ಡ್ಯಾನ್ಸ್ ಪೋಸ್ ಮಾಡ್ಕೊಂಡು ಆಂಟಿ ಅಲ್ಲ ಮಮ್ಮಿ. ಚಿನ್ನ ಯಾವಾಗ ಬಂದು ಮತ್ತಿಟ್ಟಿಂದ ಆಂಟಿನ ಕರ್ಕೊಂಡು ಹೋಗ್ದೆ ಇನ್ನೊಬ್ಳೆ ಹೋಗಿ ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ಟ. ಆಂಟಿ ನಾನು ದೊಡ್ಡಲಾದ್ಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಸರಿ, ಅದೇನೇನೋ ನೋಡ್ಕೊಂಡ್ ಬನ್ನಿ ಅಂತ ಮಮ್ಮಿ ಹತ್ರ ಹೇಳ್ತಾ ಇದ್ದಲ್ಲ, ನನ್ಗೆ ಹೇಳಲೇ ಇಲ್ಲ ನೀನು. ಅಲ್ಲೊಂದು ಕ್ರೈನ್ ಇತ್ತು. ಏನು? ಅದೇ ಕೊಕ್ರೆ ಇತ್ತಾ? ಅದೇನ್ ಮಾಡ್ತಿತ್ತು? ಆಮೇಲೆ ಅಲ್ಲಿ ಡ್ಯಾನ್ಸ್ ಮಾಡಿದೆ. ನೀನ್ ಡ್ಯಾನ್ಸ್ ಮಾಡ್ತೀಯಾ? ಅಮ್ಮಮ್ಮಮ್ಮ, ಹೇಗ್ ಮಾಡ್ದೆ? ಅಬ್ಬಬ್ಬಾ, ಇಷ್ಟು ದೊಡ್ಡ ಡ್ಯಾನ್ಸ್ ಮಾಡ್ದೆ ನೀನು. ಓದೋದ ಭಗವಂತ, ಯಾಕೆ ಹಿಂಗ್ ಮಾಡ್ಬಿಟ್ಟೆ? ನನಗೆ ಆ ಮಗನಿಂದ ಸಿಕ್ಕಿ ಸಂತೋಷನ ಇಷ್ಟು ಬೇಗ ಯಾಕೆ ಕಿತ್ಕೊಂಡ್ಬಿಟ್ಟೆ? ಇದ್ರಿಗೆ ನಂದೇನಾದ್ರು ತೆಪ್ಪಾಯ್ತಾ? ಮಗ ಊಟದಬ್ಬಕ್ಕೆ ಬಾ ಅಂತ ಕರೆದಿತ್ತು, ನಂಗೆ ಹೋಗಕ್ಕಾಗಲಿಲ್ಲ. ಕಾರಣ ನಿಂಗೆ ಗೊತ್ತೈತೆ. ಅದಕ್ಕೆ ಮಗ ಕೋಪ ಮಾಡ್ಕೊಂಡು ಬರ್ದೇ ಹೋಯ್ತೋ ಏನೋ. ಶಿವನೇ, ಆ ಮಗ ಬಿಟ್ಟಿರಕ್ ನನ್ ಕೈಲಿ ಆಗಕ್ಕಿಲ್ಲಪ್ಪ, ಆಗಕ್ಕಿಲ್ಲ. ಅದ್ ಬಂದು 3 ದಿನ ಆಗೋಯ್ತು. ನಂಗೆ ಊಟ ಸೇರಕ್ಕಿಲ್ಲ, ಕಣ್ಣಿ ನಿದ್ದೆ ಹತ್ತಕ್ಕಿಲ್ಲ. ಅದು ಬರ್ತದೆ ಅಂತ ಕಾದು ಕಾದು ನೋಡಿ ನೋಡಿ ಕಣ್ಣೆಲ್ಲ ಉರುವಂದಾಯ್ತಪ್ಪ, ಉರುವಂದಾಯ್ತು. ಮಗಿಗೋಸ್ಕರ ನಾನು ಯಾಕೆ ಒದ್ದಾಡ್ಬೇಕು? ಅದಕ್ಕೂ ನನಗೂ ಏನ್ ಸಂಬಂಧ? ಭಗವಂತ ಯಾವತ್ತೂ ನನ್ನ ಒಂಟಿ ಹಾಗೆ ಮರಿಬಿಟ್ಟ. ಈ ಮರಕ್ಕೂ ನಂಗೂ ಏನು ವ್ಯತ್ಯಾಸ ಇಲ್ಲ. ಅದಕ್ಕೆ ಜೀವ ಇಲ್ಲ, ನಂಗೆ ಜೀವ ಐತೆ. ಶಿವರೇ, ಶಿವರೇ, ಈ ಒಂಟಿ ಜೀವ ನಾನು ಬದುಕಲಾನಪ್ಪ, ಬದುಕಲಾನೆ. ಶಿವ ದೊಡ್ಡವ ಬಂದ ನನ್ ಪುಟ್ಟ, ಬಂದನವ. ಯಾಕವ ಈ ದಿನ ಬರ್ಲಿಲ್ಲ? ನಿನ್ ಊಟದಪ್ಪಗೆ ನಾನು ಬರ್ಲಿಲ್ಲ ಅಂತ ನಿನ್ ಕೋಪ ಬಂದ್ಬಿಟ್ಟ? ಹೋಗಿ ಎಲ್ಲ ನೋಡ್ಕೊಂಡಿದ್ದೆ. ಅಲ್ಲಿ ದೊಡ್ಡದು ಕೋಟಿ ಇತ್ತು, ಚಿಕ್ಕ ಮರಿ ಯಾಕ ಮೈ ಚೆನ್ನಾಗಿಲ್ವಾ? ಇಲ್ಲ ಮಗ, ಸ್ವಲ್ಪ ಜ್ವರ ಬರ್ತೈತೆ. ಊಟ ಮಾಡಿಲ್ಲ? ಇಲ್ಲ ಕಣ್ಮಗ. ಯಾಕೆ? ಯಾರನ್ನ ಸ್ವರ್ಗಕ್ಕೆ ಕಳ್ಸಿಲ್ವಾ? ನೀನ್ ತುಂಬಾ ಕೆಟ್ಟವನು ತಾತ. ಯಾಕೆ ಮಗ? ಸತ್ತೋರ್ ತಾನೆ ಸ್ವರ್ಗಕ್ಕೆ ಕಳ್ಸೋದು. ನಿಂಗೆ ಯಾರು ಹೇಳಿದ್ರು ಕಂದ? ನನ್ನ ಟೀಚರು ಪುಟ್ಟು ಜಿಂಕೆ ಕಥೆ ಹೇಳ್ತಿದ್ರು. ಹೌದವ, ನಾ ತುಂಬಾ ಕೆಟ್ಟವನು, ತುಂಬಾ ಕೆಟ್ಟವನು. ಅಳ್ಬೇಡ ತಾತ, ಇನ್ಮೇಲೆ ಸುಳ್ಳು ಹೇಳ್ಬೇಡ. ಇಲ್ಲ ಕಣ್ಮಗ, ಖಂಡಿತ ಹೇಳಕ್ಕಿಲ್ಲ.
ತಾತ ನಾನು ಜ್ಯೂಸ್ ತಂದ್ಕೊಡ್ತೀನಿ. ಬೇಡ ಮಗ, ಬೇಡ. ಬೇಡ 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 ಕಣ್ಮಗ. ತಾತ ಗುಲಾಬಿ ಹಣ್ಣ ನಂಗೆ ಕೊಡ್ತೀಯ? ಆಗ್ಲಿ ಕಂದ, ಅದು ಇನ್ನೂ ಅಳ್ಳಿಲ್ಲ, ನಾಳೆಗೆ ಅಳ್ಳುತ್ತೆ. ನಿಂಗೆ ಕೊಡ್ತೀನಿ ಕಂದ, ನಿಂಗೆ ಕೊಡ್ತೀನಿ. ಖಂಡಿತ ಕೊಡ್ಬೇಕು, ನಾಳೆ ಬರ್ತೀನಿ. ತಾತ ತಾತ. ರಾಧಾ, ರಾಧಾ, ಲೇ ರಾಧಾ, ಬಂದೆ. ಏನ್ ಕುಸುಮ, ಜ್ಯೋತಿ ದಿನ ಸ್ಕೂಲ್ಗೆ ಹೋಗ್ತಾ ಇಲ್ಲ? ಯಾಕೆ ಹೇಳಿದ್ದು? ಅವಳು ಒಂದ್ ದಿವಸ ಸ್ಕೂಲ್ಗೆ ತಪ್ಪಿಸ್ಕೊಳ್ಳಿಲ್ಲ. ದಿವಸ ನಾನೇ ಕರ್ಕೊಂಡು ಬಿಟ್ಬಿಟ್ಟು ಬರ್ತಿದ್ದೀನಿ. ಅವಳ ಸ್ನೇಹಿತರ ಜೊತೆ ಬೇರೆ ಹೋಗ್ತಾ ಇದ್ದಾಳೆ. ಒಂದೊಂದ್ಸಲ ನೀನೇ ಕಾರ್ನಲ್ಲಿ ಕರ್ಕೊಂಡು ಹೋಗ್ಬಿಡ್ತಿಲ್ಲ ಕುಸುಮ. ಜ್ಯೋತಿ ದಿನ ಕ್ಲಾಸ್ಗೆ ಹೋಗ್ತಾ ಇಲ್ವಂತೆ, ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಅಂತ ಪರೀಕ್ಷೆ ಕುಡ್ಸಕ್ಕಾಗಲ್ಲ ಅಂತ ರಿಪೋರ್ಟ್ ಕಳ್ಸಿದ್ದಾರೆ. ಅಯ್ಯೋ, ಅದ್ ಹೇಗಾಗಿ ಬರ್ತಿದ್ದಾರೆ? ಯಾಕೋ ಯಾರಿಗ್ ಗೊತ್ತು. ಈಚೆಗೆ ಅವಳು ಸ್ಕೂಲಿಂದ ಲೇಟ್ ಆಗೇ ಬರ್ತಾ ಇದ್ದಾಳೆ. ಹೋಗ್ಲಿ ಪಾಪ ಅಂತ ನಾನು ಅವಳನ್ನ ಫ್ರೀ ಆಗಿಬಿಟ್ಟಿದ್ದೆ, ನನ್ ತಪ್ಪಾಯ್ತು. ಇವತ್ತು ಲೇಟ್ ಆಗಿದೆ, ನೀವು ಹೋಗಿ ಕರ್ಕೊಂಬಾ. ತಾಳ್ಮೆ ತಗೋ ಕುಸುಮ, ಏನೇ ಆದ್ರೂ ಅತಿರೇಕಕ್ಕೆ ಅವಕಾಶ ಕೊಡ್ಬೇಡ. ಕುಸುಮ, ನಮ್ ಬೇಬಿ ಸ್ಕೂಲಲ್ಲಿ ಆಟ ಆಡ್ತಾ ಇದ್ಲು, ನೀನ್ ಕರೀತಿ ಅಂತ ಮೇಡಮ್ ಕೇಳಿ ಕರ್ಕೊಂಡ್ ಬಂದೆ. ಸುಸ್ತಾಗಿದ್ದೆಲ್ಲ ಆಟ ಆಡಿ. ಹಾಲು ಕುಡಿತೀಯಾ? ಆಂಟಿ ಜೊತೆ ಹೋಗು. ತಾತ ನಾನು ಜ್ಯೂಸ್ ತಂದ್ಕೊಡ್ತೀನಿ. ತಾತ ನಾನು ಜ್ಯೂಸ್ ತಂದ್ಕೊಡ್ತೀನಿ.
ನಾನು ಜುಟ್ಟು ತಂದ್ಕೊಡ್ತೀನಿ. ತಾತ ನಾನು ಜುಟ್ಟು ತಂದ್ಕೊಡ್ತೀನಿ. ವಿನೋದ್, ಯಾಕೆ ಬಂದೆ? ನಿಂಗೇನ್ ಕೆಲಸ ಇದೆ ಇಲ್ಲಿ? ಇದೆ, ಅತಿ ಮುಖ್ಯವಾದ ಕೆಲಸ ಇದೆ. ಏನು ಬೇಕಾಗಿಲ್ಲ. ಏನ್ ಕುಸುಮ, ಯಾರಿದ್ರು? ನಾನು ಹೇಳ್ತಾ ಇದ್ನಲ್ಲ, ನನ್ನ ಕ್ಲಾಸ್ಮೇಟ್ ವಿನೋದ್ ಅಂತ. ಅವರೇ ಪುಣ್ಯಾತ್ಮ. ಇವರಿಂದಲೇ ಹಾಲಂತಿದ್ದ ನನ್ನ ಸಂಸಾರ ಒಡೆದು ಚೂರ್ ಚೂರಾಯ್ತು. ಡ್ಯಾಡಿ ಬೇಕು ಡ್ಯಾಡಿ ಬೇಕು ಅಂತ ಕೇಳ್ತಿರೋ ನನ್ನ ಮಗುಗೆ ಊರ್ಗ್ ಹೋಗಿದ್ದಾರೆ, ಕಾಗ್ದ ಬರ್ದಿದ್ದಾರೆ, ಈಗ ಬರ್ತಾರೆ ಆಗ್ ಬರ್ತಾರೆ ಅಂತ ಸುಳ್ಳು ಹೇಳೋ ಸ್ಥಿತಿ ಬಂತು. ಕಡೆಗೆ ನನ್ನ ಸಹನೆ ಮೀರಿ ನಿಮ್ ಡ್ಯಾಡಿ. ಇಲ್ಲ ಕುಸುಮಾದೇವಿ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ದಯವಿಟ್ಟು ನನ್ನ ಮಾತು ಕೇಳಿ. ನೋಡಿ, ನೀವೇನು ಹೇಳ್ಬೇಕಾಗಿಲ್ಲ. ನಿಮ್ಮಿಂದ ಆಗಿರೋ ಅನಾಹುತಗಳೇ ಸಾಕಾಗಿದೆ. ಮನೆಗ್ ಬಂದವ್ರನ್ನ ಹೋಗಿ ಅಂತ ಹೇಳೋದು ಸಭ್ಯತೆ ಅಲ್ಲ. ಆದ್ರೆ ಅದು ನಿಮ್ ವಿಷಯದಲ್ಲಿ ಹೇಳಿದ್ರೆ ತಪ್ಪಾಗೋದಿಲ್ಲ. ದಯವಿಟ್ಟು ಹೊರಟೋಗಿ. ಕುಸುಮ, ಅಳ್ಬೇಡ ಕುಸುಮ, ಅಳ್ಬೇಡ. ಈಗಲಾದ್ರೂ ಬಂದ್ರಲ್ಲ. ಕುಸುಮ, ಇದ್ರಲ್ಲಿ ನಿಮ್ಗೆ ಯಾರ್ದು ತಪ್ಪಿಲ್ಲ. ತಪ್ಪೆಲ್ಲ ನಂದೆ. ಅಂದಿನ ಆ ಸಂದರ್ಭ ಸನ್ನಿವೇಶ ನನಗೆ ಅನುಮಾನ ಬರ ಹಾಗೆ ಮಾಡ್ತು. ನಿನ್ ಮಾತು ಕೇಳಕ್ಕೂ ನನಗೆ ಸ್ಥಾನ ಇರಲಿಲ್ಲ. ನನ್ನ ಕ್ಷಮಿಸ್ಬಿಡು ಕುಸುಮ, ನನ್ನ ಕ್ಷಮಿಸ್ಬಿಡು. ಕುಸುಮಾದೇವಿ, ಮೊದಲು ನೀವು ನನ್ ಕ್ಷಮಿಸ್ಬೇಕು. ಯಾಕಂದ್ರೆ ಅವತ್ತು ಆನಂದು ನನ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಟ್ಟ ರೀತಿ ನನ್ನ ಬಾಯಿ ಮುಚ್ಚಿ ಏನು ಮಾತಾಡ್ದಾಗ ಮಾಡ್ತು. ಆಗ ನಿಮ್ ಪರಿಸ್ಥಿತಿನೂ ಹಾಗೆ ಆಗಿರ್ಬೇಕಲ್ವೇ? ನಿಮ್ ಸಂಸಾರದಲ್ಲಿ ಯಾವ ಭಿನ್ನಾಭಿಪ್ರಾಯಗಳು ಬರಬಾರ್ದು ಅಂತ ನಾನು ಬಾಯಿ ಮುಚ್ಕೊಂಡು ಏನನ್ನೂ ಮಾತಾಡದೆ ಸುಮ್ಮನೆ ಇದ್ದೆ. ಇದೇ ನಾನು ಮಾಡಿದ ದೊಡ್ಡ ತಪ್ಪು. ನಿಜ, ಅಂದೊಂದು ಸಂದರ್ಭ ನನ್ ಬಾಯಿ ಮುಚ್ಚಿಸ್ಬಿಟ್ಟಿತ್ತು. ಅನುಮಾನಕ್ಕೆ ಕಾರಣ ಆಯ್ತು. ಇದ್ರಲ್ಲಿ ಯಾರು ತಪ್ಪು ಇಲ್ಲ. ಡಾಕ್ಟರ್ ಭವಾನಿಯವರು ವಿಷಯನೆಲ್ಲ ತಿಳಿಸಿದ್ರು. ನಿನ್ನ ಒಂದು ಹುಡುಗಾಟದಿಂದ ಹೀಗೆಲ್ಲ ಆಯ್ತು ಅಂತ ಚೀಮಾರಿನೂ ಮಾಡಿದ್ರು. ಮತ್ತೆ ನಿಮ್ ಸಂಸಾರನ ಒಂದ್ಗೂಡಿಸ್ಬೇಕು ಅಂತ ತೀರ್ಮಾನಿಸ್ಕೊಂಡು ಆನಂದನ್ ಹುಡುಕಿ ಕರ್ಕೊಂಡು ಬಂದಿದ್ದೀನಿ. ನೋಡಿದ್ರ, ಅವತ್ತಿನ ನಿಮ್ಮ ಹುಡುಗತನದ ಹುಡುಗಾಟದ ಪರಿಣಾಮ ಏನಾಯ್ತು ಅಂತ ಈಗ್ಲಾದ್ರೂ ಅರ್ಥವಾಯ್ತು ತಾನೆ? ಇನ್ಮೇಲಾದ್ರೂ ನೀವಿಂತ ಹುಡುಗಾಟಗಳಿಗೆ ಯಾರು ಬಲಿಯಾಗ್ಬೇಡಿ. ಆಯ್ತು, ಹೋಗ್ಲಿ ಬಿಡಿ. ನದಿದ್ದೆಲ್ಲ ಮರ್ತು ಬಿಡೋಣ. ಕುಸುಮ, ಮಗು ಎಲ್ಲಿ? ಜ್ಯೋತಿ, ಜ್ಯೋತಿಗೆ ಡ್ಯಾಡಿ ಡ್ಯಾಡಿ ಅಂತ ನಿಂಬೆ ಗಿಡು. ಜ್ಯೋತಿ, ಬನ್ನಿ ಒಳಗಡೆ ಬನ್ನಿ. ಜ್ಯೋತಿ ಬೆಡ್ರೂಮ್ ಅಲ್ಲಿ ಇಲ್ಲ. ಇಲ್ವಾ? ಬೇಬಿ, ಬಾತ್ರೂಮ್ ಹೋಗಿರ್ಬೇಕು. ಬೇಬಿ, ಎಲ್ಲೂ ಇಲ್ವಲ್ಲ? ಹಿಂದ್ಗಡೆ ಇರ್ಬೇಕು. ರಾಧಾ ಕರ್ಕೊಂಡ್ ಬರ್ತಾಳೆ. ಕುಸುಮ, ಅಹೋ ಅರಳದ ಮೊಗ್ಗು ಹೂವಾಗೋ ಮುನ್ನ ಬಾಡಿ ಹೋಗಿತೆ. ಸ್ನೇಹದ ಬಂಧನ ಅರಿಯದ ಕಂದನ ಬಾಳಿಗೆ ಮುಳ್ಳಾಯಿತೆ. ಮಸಣದೆ ಮನೆಯನು ಮಾಡಲು ಮಣ್ಣಿಗೆ ಮಗುವೆ ಹೊರಟಿಗೆಯ. ಮನೆಯಲ್ಲಿ ಕಾಣದ ಮಮತೆಯ ಅರಸಿ ಮನುಜರ ತೊರೆದಿಗೆಯ. ಮೈತ್ರಿಯ ಮರೆತಿಗೆಯ ನೀ, ಮೈತ್ರಿಯ ಮರೆತಿಗೆಯ. ಅಯ್ಯ, ಅಪ್ಪ, ತಾತಯ್ಯ, ಬಾಯಿಲಿ.
ಬೇಡ ಅಂದ್ರು ನಿಂಗೆ ದುಡ್ಡು ತಂದ್ಕೊಡ್ತೀನಿ ಅಂತ ನೆನ್ನೆ ದಿನ ಮನೆಗೆ ಹೋದೆ. ಈಗ ದುಡ್ಡು ತಗೊಂಡು ಹಿಂಗ ಬಂದ್ಯಾ ಕಂದ, ಹಿಂಗ ಬಂದ್ಯಾ? ಯಾಕೆ ಹಿಂಗ್ ಮಾಡಿದೆ ಸ್ವಾಮಿ? ನಿಮ್ಮವ್ವ ನಿನ್ ದಾಡಿ ಸುಡ್ಗಾಡಿಗೆ ಹೋಗೋನಿ ಅಂದ್ರು ಅಂತ ದಾಡಿ ಹುಡ್ಕೊಂಡು ಇಲ್ಲಿಗೆ ಬಂದೆ. ನಿಮ್ ದಾಡಿನ ನಾ ಸ್ವರ್ಗಕ್ಕೆ ಕಳ್ಸಿದ್ದೀನಿ ಅಂತ ನಿಂತ ಸುಳ್ಳು ಹೇಳ್ಬಿಟ್ಟೆ. ನನ್ನ ಸ್ವರ್ಗಕ್ಕೆ ಕಳ್ಸು, ನಮ್ ದಾಡಿ ನೋಡ್ಬೇಕು ಅಂತ ಕೇಳಿ ಕೇಳಿ ಕೆಳಗು ನಿಮ್ ದಾಡಿ ಹುಡ್ಕೊಂಡು ನೀನು ಸ್ವರ್ಗಕ್ಕೆ ಹೊಟ್ಟೋದ್ಯಾ ಕಂದ, ಸ್ವರ್ಗಕ್ಕೆ ಹೊಟ್ಟೋದ್ಯಾ? ಬುದ್ಧಿ ಈ ಮಗನ ಸಮಾಧಿ ಮಾಡಕ್ಕೆ ನಮ್ಮ ಕೈಲಿ ಆಗಕ್ಕಿಲ್ಲ, ಬುದ್ಧಿ ಆಗಕ್ಕಿಲ್ಲ. ನಂಗೀಗ ಹುಷಾರಿಲ್ಲ, ನೀವೇ ಮಾಡ್ಕೊಳ್ಳಿ ಬುದ್ಧಿ, ನೀವೇ ಮಾಡ್ಕೊಳ್ಳಿ. ಇಂಥ ಮುಚ್ಚುಕೊಂಡಮ್ಮ ಭೂಮಿಯಾಗಿರಬೇಡಂತ ನೀವೇ ಕರ್ಕೊಂಡ್ಬಿಟ್ಟೇರಪ್ಪ ಶಿವನ, ನೀವೇ ಕರ್ಕೊಂಡ್ಬಿಟ್ಟೇರಪ್ಪ. ಸಮಾಧಿ ಮಾಡ್ಬಿಟ್ಟಾರಪ್ಪ, ಸಮಾಧಿ ಮಾಡ್ಬಿಟ್ಟ. ಇದು ನ್ಯಾಯನ? ಇದು ನಿಂಗೆ ಧರ್ಮನ? ಇದು ನಿನ್ನ ಆಗಳ ಶಿವನ? ಬೇಕು ಅಂತ ಕೇಳಿದ್ದಲ್ಲವ, ನಿಂಗೆ ಕೊಡ್ತೇನೆ ಕಣವ. ಜೊತೆವ ಈ ರೂಪ ನಂಗೆ ಹಣ ಕಳ್ಸಿಕೊಟ್ಟೆನವ. ಜೊತೆವ ಜೊತೆವ
ಹೃದಯದ ಶೂನ್ಯವ ತುಂಬಿ ಚಿಂತೆಯ ಮರೆಸಿದನಾರೋ ಈ ಮೈತ್ರಿ ಅಪೂರ್ವ ಮೈತ್ರಿ ಎರಡು ಹೃದಯದ ಮರೆಸಿದನಾರೋ ಈ ಮೈತ್ರಿ ಅಪೂರ್ವ ಮೈತ್ರಿ ಎರಡು ಹೃದಯದ ಮಮತೆಯ ಮೈತ್ರಿ.